ಹಿಂದಿನ ಅವಧಿಯ ಅಂಜುಮನ್ ಕಮಿಟಿಯ ಮೇಲೆ ಮಾಡಲಾಗಿರುವ ಎಲ್ಲ ಆರೋಪಗಳು ಸಂಪೂರ್ಣವಾಗಿ ಸುಳ್ಳು, ಆಧಾರರಹಿತ ಹಾಗೂ ಜನರಲ್ಲಿ ಗೊಂದಲ ಸೃಷ್ಟಿಸುವ ಉದ್ದೇಶದಿಂದ ಮಾಡಲ್ಪಟ್ಟಿವೆ ಎಂದು ಅಂಜುಮನ್ ಕಮಿಟಿಯ ಮಾಜಿ ಅಧ್ಯಕ್ಷ ಅಲ್ಲಾ ಬಕ್ಷ್ ನಾಯ್ಕೋಡಿ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಪಟ್ಟಣದ ಬಾರ್ಪೇಟೆ ಗಲ್ಲಿಯಲ್ಲಿರುವ ಅಂಜುಮನ್ ಕಚೇರಿಯಲ್ಲಿ ಶುಕ್ರವಾರ ಹಳೆಯ ಕಮಿಟಿಯ ಸದಸ್ಯರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ವಕ್ಫ್ ಆಸ್ತಿ ಮಾರಾಟ, ಸರ್ಕಾರದ ಶಾದಿಮಾಲ್ ಅನುದಾನ ದುರ್ಬಳಕೆ, ಮಳಿಗೆ ಬಾಡಿಗೆ ಹಣ ದುರುಪಯೋಗ, ಜಿಎಸ್ಟಿ ಅಕ್ರಮವಾಗಿ 42 ಲಕ್ಷ ರೂಪಾಯಿ ದಂಡ, ಕಬ್ರಸ್ತಾನ ಖರೀದಿ ಹಣ ದುರ್ಬಳಕೆ, ಮತದಾರ ಸದಸ್ಯತ್ವ ಅಕ್ರಮ ಸೇರಿದಂತೆ ತಮ್ಮ ಮೇಲೆ ಹೊರಿಸಲಾದ ಪ್ರತಿಯೊಂದು ಆರೋಪಕ್ಕೂ ದಾಖಲೆ ಸಮೇತ ಉತ್ತರ ನೀಡಿದರು. ವಕ್ಫ್ ಆಸ್ತಿ ವಿವಾದ ಕುರಿತು ಸ್ಪಷ್ಟನೆ. 380/2 ಸರ್ವೆ ನಂಬರ್ 3 ಎಕರೆ 12 ಗುಂಟೆ ಜಮೀನನ್ನು ಪೀರ್ಸಾಬ್ ಸಾಗರ್ ಅವರು ಅರಬ್ಬಿ ಮದರಸಾ ನಿರ್ಮಾಣ ಉದ್ದೇಶದಿಂದ ದಾನವಾಗಿ ನೀಡಿದ್ದಾರೆ. ದಾನ ಮಾಡುವ ಸಮಯದಲ್ಲಿ ವಕಫ್ ಕಾಯ್ದೆ ಜಾರಿಯಲ್ಲಿ ಇರಲಿಲ್ಲ. ದಾನಪತ್ರದಲ್ಲಿ 2 ಎಕರೆ ಜಮೀನನ್ನು ಮದರಸಾ ಬಳಕೆಗೆ ಹಾಗೂ ಉಳಿದ 1 ಎಕರೆ 12 ಗುಂಟೆಯನ್ನು ಎಣೆಯ ಮಾಡಿ ಅವರ ಮಕ್ಕಳಿಗೆ ನೀಡಬೇಕೆಂಬ ಷರತ್ತು ಇತ್ತು. ನಂತರದ ದಿನಗಳಲ್ಲಿ ಕಾನೂನು ತೊಡಕುಗಳು ಎದುರಾದವು. ದಾನಿದಾರರ ಮಕ್ಕಳು ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ ನಂತರ ಪ್ರಕರಣವನ್ನು ಹಿಂಪಡೆದಿದ್ದಾರೆ ಎಂದು ತಿಳಿಸಿದರು. ಶಾದಿಮಾಲ್ ಹಣ ದುರ್ಬಳಕೆ ಆರೋಪ ಸಂಪೂರ್ಣ ಸುಳ್ಳು. ನಾವು 2018ರಿಂದ 2021ರವರೆಗೆ ಆಡಳಿತ ನಡೆಸಿದ್ದೇವೆ. ಶಾದಿಮಾಲ್ ಹಣವನ್ನು ದುರ್ಬಳಕೆ ಮಾಡಲಾಗಿದೆ ಎಂಬ ಆರೋಪ ಸತ್ಯಕ್ಕೆ ದೂರವಾಗಿದೆ. ಒಂದೇ ದಿನದಲ್ಲಿ 25 ಲಕ್ಷ ರೂಪಾಯಿ ಹಣವನ್ನು ಖಾತೆಯಿಂದ ತೆಗೆಯಲು ಸಾಧ್ಯವಿಲ್ಲ. ಶಾದಿಮಾಲ್ ಖಾತೆಯಲ್ಲಿ ಈಗಲೂ 23 ಲಕ್ಷ ರೂಪಾಯಿ ಉಳಿದಿದೆ ಎಂದು ವಿವರಿಸಿದರು. ಜಿಎಸ್ಟಿ ಆಡಿಟ್ ನಡೆಸುವ ಜವಾಬ್ದಾರಿ ಆಡಳಿತ ಮಂಡಳಿಯ ಅಧಿಕಾರಿಗಳದ್ದೇ ಹೊರತು ನಮ್ಮದಲ್ಲ. ಜಿಎಸ್ಟಿ ಅಕ್ರಮ ಎಂದು ಆರೋಪಿಸುವುದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಎಂದು ತಿಳಿಸಿದರು. ಶಿಕ್ಷಣ ಸಂಸ್ಥೆ ನೇಮಕಾತಿ ಕುರಿತು ಆರೋಪಕ್ಕೆ ಸ್ಪಷ್ಟನೆ. ಅಂಜುಮನ್ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ಅಕ್ರಮ ನೇಮಕಾತಿ ನಡೆದಿಲ್ಲ. ಖಾಲಿ ಹುದ್ದೆಗಳಿಗೆ ನಿಯಮಾನುಸಾರ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಆದರೆ ಮೊದಲ ಹಾಗೂ ಎರಡನೇ ಕೋವಿಡ್ ಲಾಕ್ಡೌನ್ನಿಂದಾಗಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿಲ್ಲ. ನಮ್ಮ ಮಾಜಿ ಉಪಾಧ್ಯಕ್ಷರನ್ನು ಶಿಕ್ಷಕರಾಗಿ ನೇಮಕ ಮಾಡಲಾಗಿದೆ ಎಂಬ ಆರೋಪ ಶುದ್ಧ ಸುಳ್ಳು ಎಂದು ಅವರು ಸ್ಪಷ್ಟಪಡಿಸಿದರು. ಮತದಾರರ ಸದಸ್ಯತ್ವ ಮತ್ತು ಮಳಿಗೆ ಹಣ ದುರ್ಬಳಕೆ ಆರೋಪ ತಳ್ಳಿಹಾಕಿದ ನಿಲುವು. ಮತದಾರರ ಅಂತಿಮ ಪಟ್ಟಿ ಇನ್ನೂ ಪ್ರಕಟವಾಗಿಲ್ಲ. ಪಟ್ಟಿ ಬಿಡುಗಡೆಯಾದ ಬಳಿಕ ಯಾರು ಅಕ್ರಮ ಸದಸ್ಯರು ಎಂಬುದು ಗೊತ್ತಾಗುತ್ತದೆ. ಅದಕ್ಕೂ ಮೊದಲು ಆರೋಪ ಮಾಡುವುದು ತಾರತಮ್ಯ ಹಾಗೂ ಜನರನ್ನು ಗೊಂದಲಕ್ಕೆ ತಳ್ಳುವ ಪ್ರಯತ್ನವಾಗಿದೆ ಎಂದು ಹೇಳಿದರು. ಮಳಿಗೆ ಬಾಡಿಗೆ ಹಣ ದುರ್ಬಳಕೆ ಎಂಬ ಆರೋಪವು ಸಂಪೂರ್ಣ ನಿರಾಧಾರವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಕಬ್ರಸ್ತಾನ ಹಣದ ಬಗ್ಗೆ ವಾಸ್ತವಾಂಶ. ಕಬ್ರಸ್ತಾನಕ್ಕೆ 35 ಲಕ್ಷ ರೂಪಾಯಿ ಜಮೆಯಾಗಿದೆ ಎಂಬ ಆರೋಪ ತಪ್ಪು. ಕೇವಲ 19 ಲಕ್ಷ ರೂಪಾಯಿ ಮಾತ್ರ ಜಮೆಯಾಗಿದೆ. ಯಾರು ಎಷ್ಟು ಹಣವನ್ನು ನೀಡಿದ್ದಾರೆ ಸಂಪೂರ್ಣ ದಾಖಲೆಗಳು ಮತ್ತು ರಸೀದಿಗಳು ನಮ್ಮ ಬಳಿ ಇವೆ. ಅಗತ್ಯ ಬಿದ್ದರೆ ತೋರಿಸಲು ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ನಮ್ಮ 3 ವರ್ಷದ ಆಡಳಿತ ಅವಧಿಯಲ್ಲಿ ಬ್ಯಾಂಕ್ ಖಾತೆಗೆ ಒಟ್ಟು 1,59,07,547 ರೂಪಾಯಿ ಜಮೆಯಾಗಿದ್ದು, ಒಟ್ಟು ಖರ್ಚು 1,58,1,07,740 ರೂಪಾಯಿ ಆಗಿದೆ ಎಂದು ವಿವರಿಸಿದರು. ಈ ಎಲ್ಲ ವ್ಯವಹಾರಗಳು ಪಾರದರ್ಶಕವಾಗಿವೆ ಎಂದು ಹೇಳಿದರು. ನಮ್ಮ ವಿರುದ್ಧ ನಿರಾಧಾರವಾಗಿ ಆರೋಪ ಮಾಡಿರುವುದರಿಂದ ಮಾನಸಿಕವಾಗಿ ನೋವಾಗಿದೆ. ಈ ಕುರಿತು ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಚಿಂತನೆಯನ್ನ ನಡೆಸಲಾಗುತ್ತದೆ ಎಂದು ಅಲ್ಲಾ ಬಕ್ಷ್ ನಾಯ್ಕೋಡಿ ಎಚ್ಚರಿಸಿದರು. ಟೋಟಲ್ ಸರ್ 3 ವರ್ಷದ ಟೋಟಲ್ ಜಮಾ ಖರ್ಚು, ಟೋಟಲ್ ಆಗಿರುವಂತ ಜಮಾ ದುಡ್ಡು ಬ್ಯಾಂಕ್ ಅಕೌಂಟ್ ನಲ್ಲಿ, ಯಾವುದೇ ಇದು ಎಲ್ಲ ಬ್ಯಾಂಕ್ ಅಕೌಂಟ್ ನಲ್ಲಿ ಜಮಾ ಆಗೈತಿ. 1,59,07,547 ರೂಪಾಯಿ 87 ಪೈಸಾ ಜಮಾ ಆಗಿದ್ದು. ನಾವು ಮಾಡಿರುವಂತ ಖರ್ಚು ಎಷ್ಟಪ್ಪ ಅಂದ್ರ 58,17,640 ರೂಪಾಯಿ 74 ಪೈಸೆ ನಮ್ಮೇಲೆ ಎಫ್ಆರ್ ಆಗೈತಿ. 80/2 ಸಗರ್ ಡೋಂಗ್ರಿ ಸಾಬ್ ಸ್ಟೇಷನ್ ಎದುರಿಗೆ ಅಪೋಸಿಟ್ನಾಗ ಹಿಂದ್ಗಡೆ ಇರುವಂತ ಆಸ್ತಿ 3 ಎಕರೆ 12 ಗುಂಟೆ ಆಸ್ತಿ ಐತಿ. ಇನ್ನೊತ್ತಿಗೆ ಖುಲ್ಲಾ ಐತಿ. ಸ್ವಲ್ಪ ಹೆಚ್ಚುವರಿ ಅನ್ನು ಆಗೈತಿ. ಪ್ರಥಮ ಏನಾಗೈತೆ ಅಂತ ಸರ್ ಸಂಕ್ಷಿಪ್ತನಾಗ ಶಾರ್ಟ್ಕಟ್ನಾಗ ಹೇಳ್ತೀನಿ. ಇದು ದೇಣಿಗೆ ಅವ್ರಾಗಿ ಬಂದು ನಮ್ಗೆ ತಗೋರಿ, ಇದು ದೇಣಿಗೆ ನಮ್ದು ಶಾಲಿ ಕಟ್ರಿ ಅಂತ ಕೊಟ್ಟಿದ್ದಲ್ಲ. ಪೀರ್ ಸಾಬ್ ಡೋಂಗ್ರಿ ಸಾಬ್ ಸಗರ್ ಉದ್ಯಮಿದಾರರು ಏನ್ ಮಾಡಿದ್ರು, ಅವ್ರಲಿಂದ ಬಂದಂತ ಜೊತೆ ನಮ್ಮ ಸಮಾಜ 1963 ನಮ್ಮ ಸಂಸ್ಥೆ ಕಟ್ಟಿದ್ವಿ. ಕಟ್ಟಿದ ಕೂಡಲೇ ನಮ್ಮ ಧಾರ್ಮಿಕ ಶಾಲೆ ಪ್ರಾರಂಭಿಸಿದ್ವಿ. ನಾವು ಧಾರ್ಮಿಕ ಶಾಲೆ ಹೈಸ್ಕೂಲ್ ಇದ್ದು, ಹಾಸ್ಟೆಲ್ ನಡೀತಿದ್ದು, ಹೈಸ್ಕೂಲ್ ನಡೀತಿದ್ದು. ಧಾರ್ಮಿಕ ಶಾಲೆಗೆ ಜಾಗ ಇರ್ಲಿಲ್ಲ.
ಇಲ್ಲಾರ್ದಾಗ ಏನಾಯ್ತು, ನಮ್ಮ ಊರಿನ ಗಣ್ಯರು ಕೂಡಿಕೇಸಿ ಸಗರ್ ಅವ್ರ ಫ್ಯಾಮಿಲಿ, ಸಗರ್ ಅವ್ರದ್ದು ಅದು ಒಂದ ಪಟ್ಟಿ ಅಲ್ಲ, ನಮ್ ಕೊಟ್ಟಾರಂತ ಪಟ್ಟಿ ಅಲ್ಲ, ಅಲ್ಲಿಂದ ಸಗರ್ ಅವ್ರ ಪಟ್ಟಿಗಳು ಚಾಲು ಆಗ್ತಾವ್ರು. ಜಮೀನ್ದಾರ ಆಗಿನ ಕಾಲದಾಗ ಅವ್ರು ಸೆಟ್ಲ್ ಇನ್ನು ಹುಬ್ಳಿ ಆಗಿದ್ರು ಅವ್ರು. ಅವಾಗ ನಮ್ ಇಲ್ಲಿಂದ ಒಂದ್ ಟೀಮ್ ಹೋಗಿ ಸದಸ್ಯರು, ನಮ್ಮ ಅಮೀನ್ ಸಾಬ್ ಮಂಗೋಜಿ ಅವರು, ನೈಕೋಡಿ ಅಂತಾರ ಅವರು, ಮಾಜಿ ಅಧ್ಯಕ್ಷರು ಅವ್ರು ಮತ್ತೆ ಅವ್ರ ಸಹ ಸದಸ್ಯರ ಜೊತೆ ಹೋಗಿ ಡೋಂಗ್ರಿ ಸಾಬ್ ಸಗರ್ ಅವ್ರಿಗೆ ಪ್ರಸ್ತಾವನೆ ಮಾಡಿದ್ರು. ನೋಡ್ರಿ, ನಿಮ್ ದೇವ್ರ ಇಷ್ಟೆಲ್ಲಾ ಕೊಟ್ಟಾನ, ನೀವು ಮೂಲತರು ಮುದ್ದೇವಾಳದ ನಗರದವ್ರು, ನಿಮ್ಮ ಏನ ಸಂಬಂಧಿಕರು ಇರುವುದು ಮುದ್ದೇವಾಳದಲ್ಲಿ, ನಾವೆಲ್ಲರೂ ನಿಮ್ದು ಒಂದು ಏನಾಯ್ತಪ್ಪ ಅಂದ್ರೆ ಸಾಕಷ್ಟು ಭೂಮಿಗಳು ನಿಮ್ ಇಲ್ಲ ಐತಿ, ದೇವ್ರ ನಿಮ್ಗೆ ಸಾಕಷ್ಟು ಕೊಟ್ಟಾನ. ನಾವು ಅರಬ್ಬಿ ಮದರಸಾ ಮಾಡ್ಬೇಕು ಮಾಡೀವಿ, ನಮ್ಗೆ ಜಾಗ ಇಲ್ಲ, ಎಲ್ಲಿ ನಮ್ ಸ್ವಂತದಾದಂತ ಜಾಗ ಇದ್ರು ಅದು ಇಲ್ಲ, ಇದು ಅಲ್ಲ, ದಯವಿಟ್ಟು ನಿಮ್ ಜಾಗ ಅಲ್ಲಿ ಖಾಲಿನೇ ಬಿದ್ದೈತಿ, ಕೊಟ್ರೆ ನಮ್ಗೆ ಬಹಳ ಅನುಕೂಲ ಆಗ್ತೈತೆ ಅಂತ ಹೇಳಿದ್ರು. ನಿಮ್ ಜಾಗ ಎಷ್ಟು ಬೇಕಂತ ಅವ್ರು ಕೇಳಿದ್ರು. ನಮ್ಗೆ ಕೇಳಿದ ಕೂಡ್ಲೆ ಇಲ್ಲ, ನಮ್ಗೆ 2 ಎಕರೆ ಕೊಟ್ರೆ ಚಲೋ, ಬಹಳ ಒಳ್ಳೇದು, ನಮ್ಗೆ ಇಂಥದ್ದು ಅವಕಾಶ ನನ್ ಸಿಗುದು, ನನ್ನ ಹುಟ್ಟಿದಂತ ಊರಿಗೆ ಮಾಡುವಂತ ಅವಕಾಶ ನನ್ ಸಿಕ್ಕೈತಿ, ಆ ದಾನ ಕೊಡಕ್ ನಾ ತಯಾರಿದೀನಿ, ನಾ ಪ್ರತಿ ಸಲ ಮುಂದಿನ ಸಲ ಟೈಮ್ದಾಗ ಬಂದ್ ಕೇಸಿ ನಿಮ್ ದಾನ ರೂಪದಲ್ಲಿ ಅದು ನಾ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಪೀರ್ ಸಾಬ್ ಡೋಂಗ್ರಿ ಸಾಬ್ ಸಗರ್ ಅವ್ರು ಬಂದ್ ಏನ್ ಮಾಡಿದ್ರು ಅಂದ್ರ, ಆ ಜಾಗ ನಾ ನಿಮ್ಗೆ ಕೊಟ್ಟಿದ್ಯಾಕ ತಯಾರಿದೀನಿ, ನೀವು 2 ಎಕರೆ ಕೇಳಿರಿ, ಜಾಗ ಕೇಳಿರಿ ನನಗ, ನಾ 2 ಎಕರೆ ಕೊಡಕ್ ತಯಾರಿದೀನಿ. ಇದ್ರ ಕಾನೂನಿನಾತ್ಮಕ ಅಡಚಣೆಗಳು ಅದಾವ. ಏನದ ಅಂದ್ರ ತುಂಡ ಭೂಮಿ ಪ್ರತಿಬಂಧಕ ಕಾಯ್ದೆ ಅಂತ ಜಾರಿ ಐತಿ. ಆಗಿನ ಕಾಲ 1980 ವಿಷಯ, ನಾನು ಬಹಳ ಸಣ್ಣ 5 ವರ್ಷ ನಾನು ವಯಸ್ಸಿರ್ಬೇಕು. ಆ ಟೈಮ್ದಾಗ ತುಂಡ ಭೂಮಿ ಪ್ರತಿಬಂಧಕ ಕಾಯ್ದೆ ಅಂತ ಕಾಯ್ದೆ ಐತಿ. ಆ ಕಾಯ್ದೆದ ಪ್ರಕಾರ ಏನೈತೆ ಅಂದ್ರ, ನಾವು ಭೂಮಿಯನ್ನು ತುಂಡು ಮಾಡಕ್ ಅವಕಾಶ ಇಲ್ಲ, ರೂಢಿ ಮಾಡಕ್ ಅವಕಾಶ ಇಲ್ಲ. ಈ ಭೂಮಿ ಏನ್ ಮಾಡ್ರಿ ನೀವು, ಸಂಸ್ಥೆದ ಐತಿ, ಸಂಸ್ಥೆಯವ್ರಿಗೆ ಒಂದು ಪ್ರೊವಿಷನ್ ಇತ್ತು, ಯಾಕಂದ್ರೆ ಅವರು ಡೆವಲಪ್ಮೆಂಟ್ ಇದು ಏನೇ ಮಾಡಿಸಿ ಅವ್ರಿಗೆ ತುಂಡು ಮಾಡಕ್ ಅವ್ರಿಗೆ ಒಂದು ಅವಕಾಶ ಇತ್ತು. ಸಂಸ್ಥೆಯವ್ರಿಗೆ ಒಂದ್ ಕೆಲಸ ಮಾಡ್ರಿ, ನೀವು 2 ಎಕರೆ ನೀವು ತಗೋರಿ, 1 ಎಕರೆ 12 ಗುಂಟೆ ನಮ್ಗ ವಾಪಸ್ ನಮ್ಮ ಮಕ್ಕಳಿಗೆ ಬಿಟ್ಟು ಕೊಡ್ಬೇಕು, ಅದು ನೀವು ಏನೇ ಮಾಡಿ ಬಿಟ್ಟು ಕೊಡ್ಬೇಕು. ಅವ್ರದ್ದು ನಮ್ದು ಮಾತುಕತೆ, ಅದು ಅಗ್ರಿಮೆಂಟ್ ಏನಾಗ್ಲಿಲ್ಲ. ಆ ಟೈಮ್ದಾಗ ಮಾತುಕತೆ ಅದ್ಕೂಳೆ ಹೆಚ್ಚಿನ ಮಾಹಿತಿ ತಗೊಂಡ್ ಕೇಳಿದಾಗ ಹೌದು ಬರಬರಿ ಐತಿ, ಇದು ಒಂದ್ ಕೆಲಸ ಮಾಡ್ರಿ, ನೀವು ಅದು ದಾನದ ರೂಪ 3 ಎಕರೆ 12 ಗುಂಟೆ ಕೊಟ್ಟು ಮಾಡಿದ್ರ ಅಂದ್ರ ತುಂಡು ಭೂಮಿ ಪ್ರತಿಬಂಧಕ ಕಾಯ್ದೆ ಇರುವುದ್ಲಿಂದ್ರ ಅದು ಸಮಾಜಕ್ಕೆ ಬಿಟ್ಕೊಡಲು ಆಗ್ಲಾರ್ದಾಗ ಪೂರ್ತಿ 3 ಎಕರೆ 12 ಗುಂಟೆ ಕೊಟ್ರು. 1980 6, 9, 1980 ಅವ್ರು ನಮ್ ದಾನ ಪತ್ರ ಕೊಟ್ರು. ಆ ದಾನ ಪತ್ರದ ಖರ್ಚುಗಳನ್ನು 1980 ಪೇಪರ್ ಐತ್ರಿ ಇಲ್ಲಿ. ಇರುದ್ರಿಂದ ಆ ಸಮಯದಾಗ ಅವ್ರು ಏನ್ ಮಾಡಿದ್ರು, ಆ ಸಮಯದಾಗ ಆ ಜಮೀನನ್ನ ಅವರು ತಮ್ಮ ಸ್ವಂತ ಹಣದಿಂದ ನಮ್ಗ ದಾನದ ರೂಪ ಡ ಐತಿ, ಅದ್ರದ್ದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾನು, ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಐತಿ, ಅದ್ರೊಳಗೆ ಮೆನ್ಷನ್ ಮಾಡ್ಯಾರ. ಅವ್ರ ಕಂಡೀಷನ್ ಇದ್ದು ಒಂದಿಷ್ಟು, ಅವ್ರು ಕೊಡೋಕ್ಕಿಂತ ಮುಂಚೆ ನಮ್ಮ ಸಮಾಜದ ಜೊತೆ ಕಂಡೀಷನ್ ಏನ್ ಮಾಡಿದ್ರು, 1 ಎಕರೆ 12 ಗುಂಟೆ ನಮ್ಗೆ ವಾಪಸ್ ಕೊಡ್ಬೇಕು. ನಾ ಸತ್ ಕೂಡ್ಲೆ ಹುಬ್ಳ್ಯಾಗ ಸಾಯ್ಲಿ, ಎಲ್ಲೇ ಸಾಯ್ಲಿ, ಇಲ್ಲಿ ಬಂದ ಸಾಲಿ, ನಾ ಸತ್ತಿಂದ ನಾನು ಗೋರಿ ಅಲ್ಲೇ ಮಾಡ್ಬೇಕು. ಮತ್ತೆ ಇದು ಅರಬ್ಬಿ ಶಾಲೆಗೆ ಉಪಯೋಗಿಸ್ಬೇಕು, ಹಾಸ್ಟೆಲ್ಗಾಗಿ ಉಪಯೋಗಿಸ್ಬೇಕು, ಮತ್ತೆ ಆ ಮಕ್ಕಳಿಗೆ ಆಟದ ಮೈದಾನವಾಗಿ ರೂಪದಲ್ಲಿ ಅದು ಯೂಸ್ ಮಾಡ್ಕೋಬೇಕು. ಬೇರೆ ಕೆಲ್ಸಕ್ಕೆ ಯೂಸ್ ಮಾಡೋಗಿಲ್ಲ. ನಮ್ಮ ಇದ್ರೊಳಗನ ಐತಿ, ಅವ್ರು ಸಾಕ್ಷಿ ಕೊಟ್ಟಿದ್ರೊಳಗ ಐತಿ, ಕೋರ್ಟ್ ಪೇಪರ್ಸ್ ಒಳಗ ಐತಿ. ಅಂದ್ಕೊಳ್ಳೇನ ಅವ್ರು ಏನ್ ಮಾಡಿದ್ರು, ಇಷ್ಟೆಲ್ಲ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ಅವ್ರು ತೀರ್ ಹೋದ್ರು. 1906-19 ದಾನ ಕೊಟ್ರು. 6-9-1980 ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ಅವರು ಒಂದು ಠರಾ ಪಾಸ್ ಮಾಡಿದ್ರು. ಅದೇ ಸೇಮ್ ಇವತ್ತು ಮುಂಜಾನೆ 11 ಗಂಟೆಗೆ ಅದು ಮೆನ್ಷನ್ ಟೈಮ್ ಮೆನ್ಷನ್ ಐತ್ರಿ ಅದ್ರೊಳಗ 11 ಗಂಟೆಗೆ ಇದು ಆಗೈತಿ, ಖರೀದಿ ಬಿಟ್ ಕೊಟ್ಟಾರ ಅಂತ ಹೇಳಿ. ಸೇಮ್ ಡೇನ ಏನ್ ಮಾಡಿದ್ರು, ನಮ್ಗ ಠರಾ ಕಾಪಿ ಇಲ್ಲ ಐತಿ. 1980 ಠರಾ ಕಾಪಿನೇ ಐತಿ. 3 ಎಕರೆ 12 ಗುಂಟೆ ಜಮೀನ್ ಕೊಟ್ಟಾರ. ಅದ್ರೊಳಗೆ 1 ಎಕರೆ 12 ಗುಂಟೆ ಜಮೀನ ನಾವು ಎನ್ಎ ಮಾಡಿಸಿ ಅವ್ರಿಗೆ ವಾಪಸ್ ಮರಳಿಸ್ಬೇಕಂತ ಹೇಳಿ ಅದ್ರೊಳಗ ಮರಳಿಸ್ತೀವಿ ಅಂತ ಹೇಳಿ ಠರಾ ಪಾಸ್ ಮರಳಿಸ್ಬೇಕಂತ ಠರಾ ಪಾಸ್ ಮಾಡಿದ್ರು. ಕಾರಣಾಂತರ ಸ್ವಲ್ಪ ಮುಂದಕ್ಕೆ ಹೋದ್ಕೊಳ್ಳಿ ಏನಾಯ್ತು, ಆಗಿನ 1984-85 ಸ್ವಲ್ಪ ಅನಿವಾರ್ಯ ಕಾಲದಿಂದ ಆಗ್ಲಿಲ್ಲ. ಆಗ್ಲಾರ್ದ ಅವ್ರ ಮಕ್ಳು ಏನೈತಿ, ನೀವು ಇಷ್ಟು ವರ್ಷ ಆದ್ರೂ ನಾವು ಕೋರ್ಟಿಗೆ ಹೋಗಿಲ್ಲ, ನೀವು ಇಷ್ಟು ವರ್ಷ ಆದ್ರೂ ಆ ಜಾಗ ನಮ್ಮ ಸಮಾಜಕ್ಕೆ ಬಳಕೆ ಮಾಡ್ಕೊಂಡಿಲ್ಲ, ನೀವು ಮದ್ರಸಗಳಿಗೆ ನಮ್ಮ ತಂದೆಯವ್ರು ಕೊಟ್ರ, ಅದ್ರ ಪುಣ್ಯ ತಟ್ಟಬೇಕು ನಮ್ಗೆ, ಅಲ್ಲಿ ಮಕ್ಳಲ್ಲಿ ಕಲ್ತ್ರ ನಮ್ ಪುಣ್ಯ ಬರ್ತೈತೆ ಅಂತ ಹೇಳಿ ಅವ್ರ ಕೋರ್ಟ್ನಾಗ ನಮ್ ಜಮೀನ್ ನಮ್ಗೆ ವಾಪಸ್ ಕೊಡ್ರಿ, ನಾವು ಮಾಡ್ತೀವಿ ಅಂತ ಹೇಳಿ ಅವ್ರು ದಾವ ಹಾಕಿದ್ರು. ಆ ದಾವ ಏನೈತಿ 2008-10 ತನ ನಡೀತು. ನಡೆದ್ಕೊಳ್ಳಿ ಅವ್ರು ಅಪ್ಸೆಟ್ ಆದ್ರು. ಯಾರೇ ನಮ್ ಸಮಾಜದ ಜೊತೆ ಮತ್ತೆ ಬಂದ್ ಕೇಸಿ ಅನಿವಾರ್ಯ ಕಾರಣದಿಂದ ಅಪ್ಸೆಟ್ ಆದ್ರು. ಇಲ್ಲ, ನಾವು ನಮ್ ತಂದೆಯವ್ರು ಕೊಟ್ಟಾರ, ಅವ್ರ ಮಕ್ಕಳೊಳಗೆ ಭಿನ್ನಾಭಿಪ್ರಾಯ ಇದ್ರು. ಒಬ್ಬ ಮಗ ನಮ್ ಜಮೀನ್ ವಾಪಸ್ ಬೇಕನ್ನೋ, ಒಬ್ಬ ಮಗ ಇಲ್ಲ ನಮ್ಮ ಅಪ್ಪ ಕೊಟ್ಟಾನ, ನಮ್ ದುನಿಯಾ ದೇವ್ರು ಕೊಟ್ಟಾನ ಗಾಡ್ ಅಂತ ಹೇಳಿ ಒಬ್ರು ಅಂದ್ರು. ಆಮೇಲೆ 2010 ಇದು ಮತ್ತೆ 2010 ಅಪ್ಸೆಟ್ ಆಗಿ ಅವ್ರು ಬಂದ್ರು. ಇಲ್ಲ, ನಾವು ಕೇಸ್ ವಾಪಸ್ ತಗೋತೀವಿ, ನಮ್ ಜಮೀನ್ ಮಾತಿನ ಪ್ರಕಾರ ಕೊಡ್ರಿ. ಅದು ಕಾರಣಾಂತರಗಳಿಂದ ಭಾಷಾ ಸವರ ಪೀರಿಯಡ್ ಮುಗಿದು ಹೋಗ್ಬಿಡ್ತು, ಏನೇ ಮಾಡಿಸ್ಲೇ ಇಲ್ಲ.
ಯಾಕಂದ್ರೆ ಅದು ಸ್ವಲ್ಪ ಕಾನೂನಾತ್ಮಕ ಸ್ವಲ್ಪ ಪೇಪರ್ಸ್ ಕ್ಲಿಯರೆನ್ಸ್ ಅವು ಇವು ಕೆಲಸ ಇದ್ದು. ನೆಕ್ಸ್ಟ್ ನಮ್ ಕಮಿಟಿ ಬಂತು. ನಮ್ ಕಮಿಟಿ ಬಂದ ಕೂಡಲೇ ಅವ್ರು ನಮ್ಮ ಗಮನಕ್ಕೆ ತಂದಾಗ ನಾವೇನೈತಲ್ಲ ಇದು ನಮ್ಮ ಹಿರಿಯರು ಮಾಡಿದ್ದು ಎಲ್ಲಾ ಖರೆ ಐತಿ. ಅವರು ಪೇಪರ್ಸ್ ಅವ್ರ ಕಡೆನೂ ಇದ್ದು ಎಲ್ಲ ಡಾಗಿ ಅವರು ತೊಗೊಂಬಂದ್ ತೋರ್ಸಿದ್ರು, ಎಲ್ಲಾ ಕೊಟ್ಟು ತೋರ್ಸಿದ್ರು. ಇದು ತರ ಪಾಸ್ ಮಾಡ್ರಿ, ಇದು ಐತಿ, ನಮ್ ಜಮೀನ್ ನಮ್ಗೆ ವಾಪಸ್ ಕೊಡ್ರಿ ಅಂತ ಹೇಳಿದ್ರು. ಮತ್ತ ನಾವು ಅವರಿಗೆ ಕೊಡಬೇಕನ್ನೋದಕ್ಕಿಂತ ಅವ್ರು ಕೊಟ್ಟಿದ್ದು ಸತ್ಯ ಐತಿ. ನಮ್ ಹಿರಿಯರು ತಗೊಂಡಂತ ನಿರ್ಣಯಗಳನ್ನು ನಮ್ ಜೊತೆ ಲಿಖಿತ ರೂಪದಲ್ಲಿ ಅದಾವ ಎಲ್ಲ. ಮತ್ತ ನಾವ್ ಮಾತು ಹರಿದ್ರೆ ಈಗಿನ ಕಾಲದ ಸ್ಥಿತಿಗತಿ ಅನುಸಾರ ತಪ್ಪಾಗ್ತೈತಿ. ನೀವು ಯಾವುದೇ ವಿಚಾರ ಮಾಡಬೇಡ್ರಿ. ಇದಕ್ಕೆ ಸಂಬಂಧಪಟ್ಟಂತ ಏನೇ ಇದ್ರು ನೀವು ವೈಯಕ್ತಿಕವಾಗಿ ಏನೋ ನೀವು ₹1 ಖರ್ಚು ಮಾಡ್ರಿ, ಇಲ್ಲಿ ಏನೇ ವ್ಯವಹಾರ ಇದ್ರು ನಾವು ನೋಡ್ಕೊಂಡು ನಿಮ್ ಜಮೀನ್ ನಿಮ್ಗೆ ಬಿಟ್ಟು ಕೊಡ್ತೀವಿ ಅಂತ ನಾವು ಅನುಮತಿಯಿಂದ ಎಲ್ಲಾರು ಸದಸ್ಯರು ಕೂಡಿ ನಿರ್ಣಯ ತಗೊಂಡಿವಿ. ಠರಾವ್ ಪಾಸ್ ಮಾಡಿದ್ವಿ. ಕೋರ್ಟಿಗೆ ಅರ್ಜಿ ಕೊಟ್ಟಿವಿ. ಕೋರ್ಟಿಗೆ ಅರ್ಜಿ ಕೊಟ್ಟುಕೊಳ್ಳಿ ಏನಾತ್ರಿ ಅದು ಇದು ಆಸ್ತಿ ವಕ್ಫ್ ಅಂತ ಹೋಗ್ಬಿಡ್ತು. ನಿಮ್ಗೆ ಮೊನ್ನೆ ಮಾಧ್ಯಮ ಮಿತ್ರರು ಗೊತ್ತಿರ್ಬೇಕು. ಅವ್ರು ವಕ್ಫ್ ಒನ್ಸ್ ವಕ್ಫ್ ಆಲ್ವೇಸ್ ವಕ್ಫ್ ಅಂತ ಹೇಳ್ಬಿಟ್ರು. ಒನ್ಸ್ ವಕ್ಫ್ ಆಲ್ವೇಸ್ ವಕ್ಫ್ ಇದು ಕಾನೂನು ಅಲ್ಲ. ಕಾನೂನನ್ನು ಇಂಪ್ಲಿಮೆಂಟ್ ಆಗಿದ್ದು, ಅಮೆಂಡ್ಮೆಂಟ್ ಮಾಡ್ಕೊಂಡಾರ. ಇದು ಇವ್ರು ದಾನ ಕೊಟ್ಟಾಗ ಅಮೆಂಡ್ಮೆಂಟ್ ಅದು ಇರ್ಲಿಲ್ಲ, ವಕ್ಫ್ನು ಇರ್ಲಿಲ್ಲ. ಇದು ಆಸ್ತಿ ಯಾವ್ದೇ ನಮ್ಮ ಸಮಾಜಕ್ಕೆ ಬಂದಿರುವಂತದ್ದು, ಇದು ಯಾವುದೇ ದರ್ಗಾ ಅಥವಾ ಗೌರ್ಮೆಂಟ್ ಲಿಂತ್ರ ಬಂದಿದ್ದು, ಯಾವುದೇ ಸರ್ಕಾರದಿಂದ ಬಂದಂತ ಆಸ್ತಿ ಅಲ್ಲ. ಇದು ನಮ್ಮ ಹಿರಿಯರು ದಾನದ ರೂಪದಲ್ಲಿ ತಮ್ಮ ಶುದ್ಧ ಊರಿನ ಚಂದ ಮಾಡಿ ತಗೊಂಡಿರುವಂತ ಜಮೀನುಗಳು ಇವೆಲ್ಲ. ಮತ್ತೆ ಇದ್ರ ವಕ್ಫ್ ಆಗಿತ್ತಪ್ಪ ಅಂದ್ರೆ ರಾಂಪುರ್ ಲಾಜ್ನು ಕೊಟ್ಟಿವಿ ನಾವು. ಈಗ ಅಂದ್ರೆ ಅದನ್ನು ಒನ್ಸ್ ವಕ್ಫ್ ಆಲ್ವೇಸ್ ವಕ್ಫ್ ನಾಳೆ ಖಾಲಿ ಮಾಡಿಸ್ಬೇಕಲ್ಲ ನಾವು. ಅದು ನಮ್ಮ ಅಂಜುಮನ್ ಕಾಂಪ್ಲೆಕ್ಸ್ ಇಂದ ಇಲ್ಲಾಂದ್ರೆ 100 ಮನಿ ತನಾನು ಇರ್ಬೇಕು ಹೆಚ್ಚು ಕಡಿಮೆ. ಟೋಟಲ್ ಮಾಂತೇಶ್ ನಗರದಾಗ ನೀವು ಹೋದ್ರೆ ಗೊತ್ತಾಗುತ್ತೆ. ಟೋಟಲ್ MGMK ಸ್ಕೂಲ್ ಅಪೋಸಿಟ್ ತನಾನು ಮನಿಗಳನ್ನು ನಾವು ಮಾರಿವಿ. ಅದಾವ ಆ ಟೈಮ್ದಾಗ ನಮ್ಗೆ ತಗೊಂಡಿ ಮಾರಿವಿ ಅಂದ್ರೆ ಅದ್ರ ಲಾಭ ತಗೊಂಡಿ ದುಡ್ಡು ತಗೊಂಡಿ ಸಂಸ್ಥೆಗೆ ಜಮಾ ಆಗೈತಿ, ಎಲ್ಲಾ ಕಾನೂನು ಸತ್ಯ. ಆದ್ರೆ ಈಗ ನಾವು ಕಾನೂನಾತ್ಮಕ ಇದು ದುಡ್ಡು ಕೊಡಾಕ್ ಬರುದಿಲ್ಲ ಅಂದ್ಕೊಳ್ಳೇನೆ ನಾವೇನೈತಿ ಕಾನೂನು ತಡಕಿತ್ತು. ಇದು ವಕ್ಫ್ ಇದು ಆಗೈತಿ. ಮೊದಲು ನೀವು ಆ ಟೈಮ್ದಾಗ ಇಟ್ಟಿದ್ರೆ ಈಗ ವಕ್ಫ್ ಆಗೈತಿ, ಇದು ಕೊಡಾಕ್ ಬರುದಿಲ್ಲ, ನೀವೇನೈತಿ ಇದು ಮಾಡಕ್ ಬರುದಿಲ್ಲ, ಇದು ಪೆಂಡಿಂಗ್ ಇಟ್ಬಿಡ್ರಿ, ನೀವು ಏನು ಮಾಡ್ಬೇಡ್ರಿ, ಮುಂದುವರಿಸ್ಬೇಡ್ರಿ ಅಷ್ಟು ತಾತ್ಕಾಲಿಕ ಅಷ್ಟೇ ಬಿಟ್ಬಿಟ್ಟಿವಿ. ಅದು ಬಿಟ್ಕೊಳ್ಳಿ. ಅದು ಯಾರೋ ಮಾತು ಕೇಳಿ ನಮಗೆ FRI ಮಾಡಿದ್ರು. FRI ಮತ್ತೆ ಅದು ಇದು ಹಾಕ್ತು, ಸಿವಿಲ್ ಕೋರ್ಟ್ನಾಗ ಇದು ಹೋತು, ಕೋರ್ಟಿಗೆ ಕಳಿಸಿದ್ರು. ಕೋರ್ಟಿಗೆ ಫ್ಲಾಶ್ ಮಾಡಿದ್ರು, ಏನ್ ಮಾಡಿದ್ರು ಅದು ಕ್ಲಿಯರ್ ಆಗಿ GST ಕಟ್ಟಾರ. 44 ಲಕ್ಷ ರೂಪಾಯಿ GST ದುಡ್ಡು ಕಟ್ಟಿಲ್ಲ. ಇದು ಎಲ್ಲ ಬರೇ ಇದು ಆಗೈತಿ, ಇವ್ರು ಆಡಿಟ್ ಮಾಡಿಸಿಲ್ಲ. ಆಡಿಟ್ ಮಾಡಿದ ಅಧಿಕಾರ ಸಂಘ ಸಂಸ್ಥೆಗೆ ಇದು ಅಂಜುಮನ್ ಇಸ್ಲಾಂ ಕಮಿಟಿ ಈ ವಕ್ಫ್ ಅಂಡರ್ದಾಗ ಬರುವಂತ ಸಂಸ್ಥೆಗಳಿಗೆ ಅವ್ರದೇ ಆದಂತ ವಕ್ಫ್ನೇ ಒಂದು ಆಡಿಟರ್ ಆಫೀಸರ್ ಇರ್ತಾರೆ. ಪ್ರತಿ ಡಿಸ್ಟಿಕ್ ಒಬ್ರು ಇರ್ತಾರ. ಅವ್ರು ಮಾಡುವಂತ ಕೆಲಸ, ನಾವು ಮಾಡುವಂತ ಕೆಲಸ ಅಲ್ಲ ಅದು. ಅವ್ರು ನಮ್ ಕಡೆ ಟ್ಯಾಕ್ಸ್ ಕಟ್ಕೋತಾರ. ನಮ್ಮ ಕಾಲಾವಧಿಯಲ್ಲೂ 50,000 ಟ್ಯಾಕ್ಸ್ ಕಟ್ಕೊಂಡ್ರೆ ಅಂದ್ರೆ ಯಾವುದೇ ಕೊಟ್ಟಿಲ್ಲ. ನಮ್ಮ ಪ್ರಿಂಟ್ನಾಗ ಅಷ್ಟ ಅಲ್ಲ, ಇವ್ರು ಯಾವ ಪ್ರಿಂಟ್ನಾಗ್ನು ಇದು ಮಾಡಿಲ್ಲ. 20 ವರ್ಷಗಳಿಂದ ಯಾವುದೇ ಆಡಿಟ್ ಮಾಡಿಸಿಲ್ಲ ಅವರು. 2012ರಿಂದ ಯಾವುದೇ ಆಡಿಟ್ ಮಾಡಿಸಿಲ್ಲ ಅವ್ರು, ಇಲ್ಲಿವರೆಗೂ ಮಾಡಿಲ್ಲ. ಅದು ಆಡಿಟ್ ಮಾಡೋ ಕೆಲಸ ನಮ್ದಲ್ಲ ಅದು. ಇನ್ನೊಂದು ಏನಾದ್ರೆ GST ನೋಟಿಸ್ ಬಂದ್ರು ಕೇರ್ ಮಾಡಿಲ್ಲ, ದುಡ್ಡು ಇದು ಆಗಿತ್ತು ಅಂತ. GST ನೋಟಿಸ್ ನಮ್ಮ ಕಾಲಾವಧಿ ಇರೋದು 9/8/2021 ನಮ್ ಕಾಲಾವಧಿ ಮುಗೀತು. ನಾವು ಮುಗಿದ್ ಕೂಡಲೇ ನಾವು ಸಂಸ್ಥೆಗೆ ನಮ್ದು ಯಾವುದೇ ಚಾರ್ಜ್ ಕೊಟ್ಕೊಳ್ಳೆ ನಮ್ದು ಕಾಲಾವಧಿ ಮುಗಿದ್ ಬಿಡ್ತೈತಿ. GST ನೋಟಿಸ್ ಬಂದಿದ್ದು 2024ರಾಗ 2024ರಾಗ ಬಂದಿದ್ದು. ನಾವು ಮುಗಿದ 3-4 ವರ್ಷ ನಂತರ ಇದು GST ನೋಟಿಸ್ ಬಂದಾವ. ಅದಕ್ಕೆ ಕಾರಣಭೂತರು ವಕ್ಫ್ ಆಫೀಸರ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಲ್ಲ ಏನೋ ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಡಕ್ ಆಗುದಿಲ್ಲ. ನನ್ನ ಕಾಲಾವಧಿಯಲ್ಲಿ GST ನೋಟಿಸ್ ಬಂದು ಅದಕ್ಕೆ ನಾನು ಇದು ಏನು ಉತ್ತರಿಸಲಿಲ್ಲ, ಅದು ಟ್ಯಾಕ್ಸಿಗೆ ಏನು ನಾನು ಕಟ್ಟಲಿಲ್ಲ ಅಂದ್ರೆ ಅದು ಹೊಣೆಗಾರ ನಾನು. ಮೇಲಾಗಿ ಶಾದಿ ಮಹಲ್ ಬಗ್ಗೆ ಅವರು ನಮ್ಗೆ ಪ್ರಸ್ತಾವನೆ ಮಾಡ್ಯಾರ. ಶಾದಿ ಮಹಲ್ ದುಡ್ಡು ಇವರು ಬಂದಂತ 25 ಲಕ್ಷ ರೂಪಾಯಿ ಒಂದೇ ದಿವ್ಸನಾಗ ಅಕೌಂಟ್ ನಿಂತ್ರ ಮಾಯ ಆಗಿಬಿಟ್ಟೈತಿ. ಹೊತ್ಕೊಂಡು ಹೋಗ್ಯಾರ ಅಂತ ಅಂದಾರ ಅಂತ ತಿಳ್ಕೊರಿ, ಮಾಯ ಆಗೈತಿ, ವಿಡ್ರಾಲ್ ಮಾಡ್ಯಾರ ಅಂತ ಹೇಳ್ಯಾರ. ಈ 25 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಯಾವಾಗ್ಲೂ ಅಟ್ ಎ ಟೈಮ್ ನಾವು ವಿಡ್ರಾಲ್ ಮಾಡಕ್ ಪ್ರಯೋಜನ ಇಲ್ಲ. ಬಹಳಷ್ಟು ಸಂಸ್ಥೆ ಒಳಗೆ ಏನಾರು ಹೆಚ್ಚಿಗೆ ಅಧ್ಯಕ್ಷರು ಹೇಳಿದ್ರೆ ಏನಾರು 25 ಲಕ್ಷ ರೂಪಾಯಿ ವಿಡ್ರಾಲ್ ಮಾಡ್ಬೋದು. ಅಟ್ ಎ ಟೈಮ್ ಮಾಡಕ್ ಇದು ಇಲ್ಲ. 25 ಲಕ್ಷ ರೂಪಾಯಿ ಅಂತ ಆರೋಪ ಮಾಡ್ಯಾರ. ಆ ಬಂದಿರುವಂತ ರೊಕ್ಕ ಸಂಸ್ಥೆಗೆ ಬಂದಿರುವಂತ ಜಮಾ ಆಗಿರುವಂತ ಲಕ್ಷ 23,27,500 ಟೋಟಲ್ ಸಂಸ್ಥೆಗೆ ಬಂದಿರುವಂತ ರೊಕ್ಕ 25 ಲಕ್ಷ ರೂಪಾಯಿ ಜಮಾ ಆಗಿಲ್ಲ. 23,27,500 ಟೋಟಲ್ ಬಂದಿದ್ದು. ಯಾಕಂದ್ರೆ ಸರ್ಕಾರದ ಅವ್ರದ್ದು GST ಇರ್ತೈತೆ, ಟ್ಯಾಕ್ಸ್ ಇರ್ತೈತಿ ಏನ್ ಗೊತ್ತಿಲ್ಲ. ಸಂಸ್ಥೆ ನಮ್ಗೆ ಸ್ಯಾಂಕ್ಷನ್ ಆಗಿದ್ದು 25 ಲಕ್ಷ ಓಕೆ. ಆದ್ರೆ ಅದು ಕಟ್ಕೊಂಡು ನಮ್ DD ಅವ್ರು ಎಷ್ಟು ಕೊಟ್ರೆ 23 ಲಕ್ಷದ ಚಿಲ್ಲರ್ ಅಮೌಂಟ್ DD ಕೊಟ್ಟಾರ. ಎಷ್ಟೈತಿ ಪರ್ಟಿಕ್ಯುಲರ್ ಅಮೌಂಟ್ ಇದು
ಪಾಸ್ಬುಕ್ನಾಗ ಐತಿ ಅದು ಬ್ಯಾಂಕ್ ಸ್ಟೇಟ್ಮೆಂಟ್ ಮೊನ್ನೆ ತೆಗ್ಸಿವಿ ನಾವು. ಇದ್ರೊಳಗೆ ಐತಿ ಅವ್ಯವಹಾರ ಮಾಡ್ಯಾರ ಇವ್ರು ತಗೊಂಡ್ ಹೋಗ್ಬಿಟ್ಟಾರ ಅಂದ್ರ. ಯಾಕಂದ್ರೆ ಇದು ಸಂಸ್ಥೆಗೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ಬಂದಿರುವಂತ ದುಡ್ಡು ಶಾದಿ ಮೇಲೆ ಕಟ್ಟೋ ಸಲಾಗಿ ಬಂದಿರುವಂತ ದುಡ್ಡು. ನಮ್ಮ ಸಂಸ್ಥೆ ಪಗಾರ ಕೊಡಾಕ ಅಥವಾ ನಮ್ಮ ಸಂಸ್ಥೆ ಇದು ಫರ್ನಿಚರ್ ಮಾಡ್ಸಕ್ ಯಾವ್ದಕ್ಕೂ ಬಂದಿಲ್ಲ. ಸಂಸ್ಥೆ ಶಾದಿ ಮೇಲೆ ಕಟ್ಟಿಸಲ್ಲ. ಈ ಸಂಸ್ಥೆ ಮೇನ್ ಅಕೌಂಟ್ ನಲ್ಲಿ ಇದ್ರ ಒಂದೇ ಅಕೌಂಟ್ ಮೇನ್ ಅಕೌಂಟ್ ನಮ್ದು ಕೋಟ್ಯಾನ್ಗಟ್ಲೆ ಟ್ರಾನ್ಸಾಕ್ಷನ್ ಇರ್ತೈತಿ. ಮತ್ತೆ ಅವಶ್ಯಕತೆ ಬಿತ್ತಪ್ಪ ಯಾವ ಕಟ್ಟಡಕ್ಕಾಗ್ಲಿ ಯಾವ್ದಾರ ಬಳಕೆ ಮಾಡಿದೇವ ಅಂದ್ರೆ ನಾನು ಮುಂದೆ ಬರುವಂತ ದಿನಮಾನಗಳಲ್ಲಿ ನಾನು ಆ ಶಾದಿ ಮಾಲ್ ಏನೈತಲ್ಲ ಆ ದುಡ್ಡು ದುರ್ಗಳಿಕೆ ಆಗೈತಿ, ಬೇರೆದಕ್ಕೆ ಪುಷ್ಕೊಂಡಾರ ಏನು ಇವ್ರ ಮಾಡ್ಯಾರ ಅಂತ ಬ್ಲೇಮ್ ಬರ್ಬೋದಂತ ಒಂದು ಅಕೌಂಟ್ ಸಪರೇಟ್ ಮಾಡಿದ್ವಿ. ಏನ್ ನಾನು ಅಲ್ಲಾ ಬಕ್ಷ ನಾಯ್ಕೋಡಿ ಅಂತ ಹೆಸರ್ಲಿ ಏನು ಮಾಡಿಲ್ಲ ನಾನು. ಆದ್ರೂ ಅಂಜುಮನ್ ಇಸ್ಲಾಂ ಯಾವುದೇ ದುಡ್ಡು ನಾವು ಕ್ಯಾಶ್ ನಲ್ಲಿ ಟ್ರಾನ್ಸಾಕ್ಷನ್ ಇದೆ ಅಂತಲ್ಲ. ನನ್ನ ಕಾಲಾವಧಿಯಲ್ಲಿ 100, 200, 500 ರೂಪಾಯಿ ಇರಬಹುದು. ಅದು ನಾನು ಏನಾರ ಆಫೀಸ್ ಖರ್ಚಿಗೆ ನಾವು ಮಾಡಿರ್ಬಹುದು. ನನ್ನ ಕಾಲಾವಧಿಯಲ್ಲಿ ಯಾವುದೇ 1 ಲಕ್ಷ, 2 ಲಕ್ಷ, 10 ಲಕ್ಷ ರೂಪಾಯಿ ಯಾವುದೇ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿಲ್ಲ. ಸುಳ್ಳು ಇದ್ರ ನೀವು ಮಾಹಿತಿ ತಗೋರಿ, ತಗೊಂಡಿಕೆ ನನ್ನ ಮ್ಯಾಗ ಕಂಪ್ಲೇಂಟ್ ಮಾಡ್ರಿ. ಬರೋದೇ ಇಲ್ಲ. ಒಂದು ಥರ್ಡ್ ಪಾರ್ಟಿ ಮನೆ ಇನ್ಸ್ಪೆಕ್ಷನ್ ಮಾಡ್ರೆ ಜಡ್ಪಿ ಇದು PWD ಇಂದ ಅಂತ ಹೇಳಿದ್ರೆ 17 ಲಕ್ಷ 13 ಲಕ್ಷ ಅದು ಟೋಟಲ್ ಲೆಕ್ಕಪತ್ರ ನಮ್ ಕಡೆ ಐತಿ. ನಮ್ಗೆ ಅರ್ಜಿ ಕೊಟ್ಟರೆ ಯಾಕೆ ಕೊಡುದಿಲ್ಲ ಅವ್ರ ಸಂಸ್ಥೆ ಅವರು? ಈಗ ನನ್ನ ಅಧಿಕಾರಿ ಇದ್ರೆ ನಾ ಕೊಟ್ಬಿಡ್ತಿದ್ದೆ, ಇವತ್ತು ಕೇಳಿದ್ರೆ ಇವತ್ತು ಕೊಟ್ಬಿಡ್ತಿದ್ದೆ. ಇವ್ರು ಸಮಾಜದ ಹಿತಚಿಂತಕರು. ಇವ್ರ ಊರಿನ ಬಂದ್ ಕೇಸ್ ಈ ಸಮಾಜದಲ್ಲಿ ಕೇಳಿದ್ರೆ, ಅಥವಾ ನನಗ್ ಬಂದ್ ಸ್ವತಃ ಕೇಳಿದ್ರೆ ನಾ ಮಾಹಿತಿ ಕೊಡ್ತಿದ್ದೆ. ಬಂದ್ ಕೇಸ್ ಭಯ ಇವ್ ರೊಕ್ಕ ಇದ್ವಲ್ಲ ಎಲ್ಲದಾವು 25 ಲಕ್ಷ ರೂಪಾಯಿ ನೀವು ಒಮ್ಮಲ್ಲಿ ವಿಡ್ರಾಲ್ ಮಾಡಿ ಅಂತ ಕೇಸ್ ನಮ್ಗೆ ಇದು ಕೇಳಿದ್ರೆ ನಾ ಸ್ವತಃ ಕೊಡ್ತಿದ್ದೆ. ನಾನು ಒಂದು ಮರ್ಯಾದೆ ಇರ್ತೈತಿ ಸಂಸ್ಥೆಲಿಂತ್ರ. ಕೇಳಲಿಲ್ಲ ಇವರು ಬಡ ತಮ್ಮ ಮನ್ಸಿಗೆ ಬಂದಂಗ ಪತ್ರಿಕಾ ಗೋಷ್ಠಿ ಮಾಡಿಬಿಟ್ರು. ಇದು 25 ಲಕ್ಷ ರೂಪಾಯಿ ಬಂದಿದ್ದ 12 ಲಕ್ಷ ಚಿಲ್ಲರ್ ಖರ್ಚು ಮಾಡ್ಯಾರ ಅಂತ. ನನ್ನ ಕಡೆ ಅಂತೂ ಟೋಟಲ್ ಲೆಕ್ಕಪತ್ರ ಐತಿ. ಅದು ಟೋಟಲ್ ಚೆಕ್ ಮುಖಾಂತರ ಆಗಿರೋದೈತಿ. ಕನ್ಸ್ಟ್ರಕ್ಷನ್ ಐತಿ, ಮತ್ತೆ ಬಹಳಷ್ಟು ಇನ್ನ ಮೆಟೀರಿಯಲ್ ಅಲ್ಲಿ ಬಿದ್ದೈತಿ. ಇದು ಅದು ಅಂತ ಅಲ್ಲ, ಕಡಿಮೆ ಅಂದ್ರೆ ನಿಮ್ಗೆ ಒಂದ್ 4-5 ಲಕ್ಷ ರೂಪಾಯಿ ಕಬಣಾನೇ ಬಿದ್ದೈತಿ ಅಲ್ಲಿ ಸಂಸ್ಥೆ ಒಳಗ. ಕಟ್ಟಡ ಕಮಿಟಿ ಎದಕ್ಕ ಇದು ಸ್ಥಗಿತ ಎದಕ್ಕಾತಪ್ಪ ಅಂದ್ರ ರಾಜು ದಡ್ಡಿ ಅಂತ ಹೇಳೋರು. ರಾಜು ದಡ್ಡಿ ಅಂತವ್ರು ಏನೈತಿ ಅಲ್ಲಿ ದಾರಿ ಬರ್ತೈತಿ ಅದು ಇದು ಅಂತ ಹೇಳಿ ನಮ್ಮ ಮ್ಯಾಗ ಸ್ಟೇ ಸರ್ಕಾರದಿಂದ ಕೋರ್ಟ್ ನಲ್ಲಿ ಸ್ಟೇ ತೊಗೊಂಬಂದ್ರು. ನಮ್ಮ ಮ್ಯಾಗ ಸ್ಟೇ ಬಂದ್ರೆ ಅನಿವಾರ್ಯ ಕಾರಣಕ್ಕೆ ನಾವು ಏನೈತಿ ಬಂದ್ ಇಡ್ಬೇಕಾಗ್ತೈತಿ. ನ್ಯಾಯಾಲಯದ ಆದೇಶ ನಾವು ವಿರೋಧ ಹೋಗಾಕ ಆಗೋದಿಲ್ಲ. ಜಮಾ ಐತಿ 4 ಲಕ್ಷ ಚಿಲ್ಲರ್ ಇಲ್ಲಿ ಜಮಾ ಐತಿ. 4,81,000 ರೂಪಾಯಿ ಇಲ್ಲಿ ಜಮಾ ಐತಿ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಕಾಲಾವಧಿ ಮುಗ್ದಿದ್ದು ಯಾವುದೇ ಟ್ರಾನ್ಸಾಕ್ಷನ್ ಆಗ್ಲಿ ಏನೂ ಆಗ್ಲಿ ಏನು ಯಾವುದೇ ಆಗಿಲ್ಲ. ಇಲ್ಲಿ ಟೋಟಲ್ ಯಾವುದೇ ಟ್ರಾನ್ಸಾಕ್ಷನ್ ಆಗಿಲ್ಲ. ನಮ್ಮ ಕಾಲಾವಧಿ ಇರುತ್ತನ ಏನೈತಿ ಅದು ಅಷ್ಟೇ ಅದ್ರೊಳಗೆ ಟ್ರಾನ್ಸಾಕ್ಷನ್. ಅದ್ರ ನಂತರ ಯಾವುದೇ ಟ್ರಾನ್ಸಾಕ್ಷನ್. ಈ ಶಾಲೆಯಲ್ಲಿ ಖಾಲಿ ಇರುವಂತ ಹುದ್ದೆಗಳನ್ನು ಭರ್ತಿ ಮಾಡ್ಯಾರ, ಕಾಲ್ಫಾರ್ಮ್ ಮಾಡ್ಯಾರ ಅಂತ ಹೇಳಿ ಇದು ಮಾಡ್ಯಾರ, ಆರೋಪ ಮಾಡ್ಯಾರ. ಯಾಕಂದ್ರೆ ಸರ್ಕಾರದ ಒಂದಿಷ್ಟು ಕಾನೂನು ಇರ್ತೈತಿ. ನಮ್ಮ ಸಂಸ್ಥೆ ಇರುವುದು ಸರ್ಕಾರದ ಅಂಗ ಇದ್ರ ಸಂಸ್ಥೆ, ನಮ್ದು ಐಡೆಡ್ ಸಂಸ್ಥೆ. ನಮ್ದು ಕಾಲ್ಫಾರ್ಮ್ ಮಾಡಿದ್ವಿ, 1 ವಾರ ಒಳಗೆ ಲಾಕ್ಡೌನ್ ಬಿತ್ತು. ಕೊರೋನಾ ಮಹಾಮಾರಿ ಲಾಕ್ಡೌನ್ ಬಿತ್ತು. ನಾವು ಕಾಲ್ಫಾರ್ಮ್ ಮಾಡಿದ್ ಕೂಡಲೇ ಕಾಲ್ಫಾರ್ಮ್ ಲಾಕ್ಡೌನ್ ಬಿತ್ತಪ್ಪ ಅಂದ್ರೆ ಯಾವ ಫಸ್ಟ್ ಲಾಕ್ಡೌನ್ ಅಂತ ಯಾರು ನೆರೆ ಪೀಳಿಗಳನ್ನು ಹೊರಗೆ ಕರೆದಂತ ನಮ್ಮ ಪ್ರಜಾವಾಣಿ ಪೇಪರ್ದಾಗ ಕಾಲ್ ಮಾಡಿದ್ವಿ. ಆಮೇಲೆ ಅದು ಟೋಟಲ್ ಬರ್ಬೇಕಾದಂತ ಅಪ್ಲಿಕೇಶನ್ ಬರ್ಲಿಲ್ಲ. ಇದಕ್ಕೆ ಒಂದು 10 ಬರ್ಬೇಕು. ಎಷ್ಟು ಬರ್ಬೇಕು ಅದು ಗೌರ್ಮೆಂಟ್ ರೂಲ್ಸ್ ಅದಾವ. ನಾವು ಹೋಗಿ ಕೇಸ್ ಹಿಂಗಾಗಿ ಸರ್ ಲಾಕ್ಡೌನ್ ಬಿದ್ಬಿಡ್ತು. ಅದ್ರ ನಂತರ ಮತ್ತೆ ಲಾಕ್ಡೌನ್ ಕ್ಲಿಯರ್ ಆಯ್ತು. ಒಂದು 5-6 ತಿಂಗಳ ನಂತರ ಮತ್ತೆ ಹೋದ್ವಿ, ಕೇಳಿದ್ವಿ. ಇಲ್ಲ ನೀವು ಇದು ಮಾಡಿದ್ರಲಿಂತ್ರ ಇದು ಆಗುದಿಲ್ಲ, ನೀವು ಇನ್ನೊಮ್ಮೆ ಭರ್ತಿಗೆ ಇದು ಆಗುದಿಲ್ಲ, ಇನ್ನೊಮ್ಮೆ ನೀವು ಕಾಲ್ ಮಾಡ್ರಿ ಅಂತ ಹೇಳಿದ್ರು. ಮೌಖಿಕವಾಗಿ ಹೇಳಿದ್ರು. ನಾವು ಲೆಕ್ಕಿತ್ ಕೇಳಲಿಲ್ಲ ಅವ್ರಿಗೆ. ನಮ್ಗೆ ಇಂಥವೆಲ್ಲ ಬರ್ತಾವ ಯಾರ ಕೃತಿನೇ ಬರ್ತಾವ್ರಿ. ಯಾವ್ದೇ ನಾವು ಫಸ್ಟ್ ಟೈಮ್ ಅಧ್ಯಕ್ಷ. ನಾವೇನ್ ರಾಜಕೀಯ ಮನೆತಲ್ ನಿಂತ್ರ ಖಾಯಮಾಗಿ ಮಾಹಿತಿ ಇದ್ದವರಲ್ಲ ಬಿಡ್ರಿ. ಅದು ಬರ್ತಾವು. ಅದ್ರ 1:10 ರೇಷು ತೆಗೀರಿ. ತೆಗಿಸ್ಕ ಟಾಪ್ 10 ಒಳಗೆ ಯಾರು ಅದಾರ ನೋಡ್ರಿ. ನೀತಿ ಕೇಸಿ ಅದ್ರೊಳಗ 3 ಮಂದಿಗೆ ನೀವು ಇಂಟರ್ವ್ಯೂ ಕಳಿಸ್ತಾ ಅಂತ ಏನೋ ನಮ್ ಗೈಡ್ಲೈನ್ಸ್ ಕೊಟ್ರು. ಆ ಪ್ರಕಾರ ನಾವು ಮಾಡಿದ್ವಿ. ನೆಕ್ಸ್ಟ್ ಅದು ಮಾಡುತ್ತಾನೆ ಲಿಸ್ಟ್ ತಯಾರಾಗುತ್ತಾನೆ ಇದು ನೋಡಿ ಮತ್ತೆ 2ನೇ ಲಾಕ್ಡೌನ್ ಆದ ಕೂಡಲೇ ನೆಕ್ಸ್ಟ್ ನಮ್ ಪೀರಿಯಡ್ ಮುಕ್ತಾಯ ಆಗಾಕ್ ಬಂತು. ಲಾಕ್ಡೌನ್ ಇದನ್ನೇ ಇತ್ತು. ಯಾಕಂದ್ರೆ ಇಂಟರ್ವ್ಯೂ ಕರಿಬೇಕಪ್ಪ ಅಂದ್ರು ಎಲ್ಲಿ ಸಾರ್ವಜನಿಕವಾಗಿ ಇಷ್ಟು ಮಂದಿ ಕೊಡುವಂಗೆ ಇದ್ದಿದ್ದಿಲ್ಲ, ಯಾವುದೇ ಇದು ಮಾಡುವಂಗೆ ಇದ್ದಿದ್ದಿಲ್ಲ. ಆದ ಕಾರಣ ಅದು ತೆಗಿತಾತ. ಅಷ್ಟೊಂದು ನಮ್ ಪೀರಿಯಡ್ ಮುಗಿತು. ಅಷ್ಟಕ್ಕೆ ಆ ವಿಷಯ ಅಷ್ಟಕ್ಕೆ ಬಿಟ್ಟು ಪೆಂಡಿಂಗ್ ಐತಿ. ಇವತ್ತಿಗೆ ಲಿಸ್ಟ್ ಐತಿ, ಬೇಕಂದ್ರೆ ಅವ್ರು ಅದ ಮುಂದುವರಿಸಲಿ. ಮುಂದೆ ಬಂದಂತ ಕಮಿಟಿ ಅವರು ಸಲಹೆ ಪಡೆದು DDPR ಸಲಹೆ ಪಡೆದು ಅವ್ರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ. ಅದೇನ್ ನಾವೇನು ಅವ್ಯವಹಾರ ಮಾಡಿಲ್ಲ. ಅವ್ರು ಎಲ್ಲಿ ತರ ಮಾತಾಡ್ಬಿಟ್ರಪ್ಪ ಅಂದ್ರೆ ಇವರು ನಮ್ಮ AD ಗೋಲಂದಾಜ್ ಒಂದು ಅಂಜುಮನ್ ಅಧ್ಯಕ್ಷ ಸಂಸ್ಥೆಯ ಉಪಾಧ್ಯಕ್ಷರು ಅಂತ ಹೇಳಿದ್ರು. ನಮ್ಮ ಉಪಾಧ್ಯಕ್ಷರು ಅಸಿಸ್ಟೆಂಟ್ ಟೀಚರ್ ಆಗ್ಬಿಟ್ಟಾರ ಇವ್ರು ಅಂತ ಹೇಳಿ. ಹಂಗ ಬರ್ತೈತೇನ್ರಿ ಅಸಿಸ್ಟೆಂಟ್ ಟೀಚರ್ ಅಂತ ಇವ್ರಿಗೆ? ಹಂಗಾಗಿ ಇವ್ರು ಅಸಿಸ್ಟೆಂಟ್ ಟೀಚರ್ ಆದ್ರೆ ನಾ ಆಗಿಬಿಡ್ತಾರೆ, ನಾ ಪ್ರಿನ್ಸಿಪಲ್ ಆಗಿಬಿಡ್ತಿದ್ದೆ. ಇದು ಯಾರು ಬೇಕಾಗ್ಯದ? ಅಧ್ಯಕ್ಷ ನಾವು ದೊಡ್ಡ ಪಗಾರ 1 ಲಕ್ಷ ರೂಪಾಯಿ ಪಗಾರ ಬಿಟ್ಟು ಬಿಟ್ಟಿ ಕೆಲಸ ಯಾಕೆ ಮಾಡ್ಬೇಕು? ಅದು ಮಾಡೋದ್ರಿಂದ ಅವ್ರು ಯಾವುದೇ ಸುಳ್ಳು ಆರೋಪ. ಹ್ಯಾಂಗ ಇವ್ರಿಗೆ ಅಸಿಸ್ಟೆಂಟ್ ಟೀಚರ್ ಅಂತ ಅವ್ರು ಕೇಳುವಂತ ಮಾಹಿತಿ, ನಿನ್ನೆ ಕೇಳುವಂತ ಮಾಹಿತಿ ನೀವು ನನಗ ಅನಸ್ತೈತಿ. ನಿಮ್ ತೋರ್ಸಿದಂತ ಮಾಹಿತಿ ಬರೀ ಸುಳ್ಳು ತೋರ್ಸಿದ್ದು ಪೇಪರ್ ಇಲ್ಲ ಐತಿ ನೋಡ್ರಿ.
ಇದಕ್ಕೆ 10 ಸಲ ನಾವು ಇದು ಕಾಲ್ಫಾರ್ ಮಾಡಿ ಅವ್ರಿಗೆ ಮಾಹಿತಿ ಹಾಕಿ ಕೇಳಿ ಅಂತ ಯಾವ್ದೋ ಒಂದು ಪೇಪರ್ ತೋರಿಸ್ಬಿಡ್ರಿ. ಕಬ್ರಸ್ತಾನ್ ದುಡ್ಡಿನ ಹೊರತು ಬರಿಸಿ ಯಾವುದೇ ಅವ್ರ ಮಾಹಿತಿ ನಮ್ಗೆ ಕೇಳಿಲ್ಲ, ಬರೀ ಸುಳ್ಳು ಹೇಳ್ಯಾರ. ಮಾಹಿತಿ ಇವತ್ತೇ ಕೇಳಿ, ಅವ್ರು ಕೊಡ್ಲಿಕ್ಕೆ ನಾವು ಮುಂದೆ ನಿಂತು ಕೊಡಿಸ್ತೀನಿ, ಯಾವುದೇ ಲೆಕ್ಕಪತ್ರ ಬೇಕಂದ್ರು ಮುಂದ್ ಕೇಳಿ. ಸಮಾಜದವ್ರೇನು ಹೊಸಬರಲ್ಲ, ತಿಳುವಳಿಕಿದ್ದವ್ರು ಅದಾರ, ಸಮಾಜ ಚಿಂತಕರು ಅದಾರ. ಹಾ, ಸಮಾಜದ ಚಿಂತಕರು ಅವ್ರು. ಮತ್ ಮೇಲಾಗಿ ಮಾಡಿದ್ದು ಇದು ಮಾಡಿದ್ರು. ಇವ್ರು ಅಸಿಸ್ಟೆಂಟ್ ಟೀಚರ್ ಅಂತ ಮ್ಯಾಗ ಬೇಡ ಮಾಡೈತಿ. ಈಗ ನಾವು ಅದ್ರ ಬಗ್ಗೆ ವಿಚಾರ ಮಾಡಾಯ್ತು. ಈಗ ಕಾನೂನಾತ್ಮಕ ಅವ್ರ ಮ್ಯಾಗ ಏನ್ ಕ್ರಮ ತೆಗೆಸ್ಬೋದು, ನಮ್ಮ ಮ್ಯಾಲ ಮಾಡಿರುವಂತ ಆರೋಪ ಏನದಾವ ಅಂತ ಹೇಳಿ ಸಲಹೆ ಪಡೆಯಾಕತ್ತೀವಿ ನಾವು. ಹಂಗೇನಾರು ಅವಕಾಶ ಸಿಕ್ಕರೆ ನಾವು ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಕರೆದು ಕೇಳುವಂತ ಪರಿಸ್ಥಿತಿ ಒಳಗತ್ರ ಅದೀವಿ. ಕಬ್ರಸ್ತಾನ್ ದುಡ್ಡು ತಿಂದಾರ ಅಂತ ಹೇಳಿ ನಮ್ಮ ಮ್ಯಾಗ ಆರೋಪ ಮಾಡ್ಯಾರ. ಕಬ್ರಸ್ತಾನ್ ದುಡ್ಡು ಬಿಡ್ರಿ, ನಾವು ಸಂಸ್ಥೆ ಚಾನೆ ಕುಡಿದಿಲ್ಲಪ್ಪ ಅಂದ್ರೆ ಕಬ್ರಸ್ತಾನ್ ದುಡ್ಡು ತಿನ್ನಾಕ ಅವಕಾಶನೇ ಇರುವುದಿಲ್ಲ. ಯಾರು ಅಂತ ವಿಚಾರಣೆ ಮಾಡೋದಿಲ್ಲ. ಯಾಕಂದ್ರ ಕಬ್ರಸ್ತಾನ ಅಂದ್ರ ನಾವು ಸತ್ತಿಂದ ಹೋಗುವಂತ ಪಡೆಯುವಂತ ಜಾಗ. ಆ ಜಾಗನೇ ನಾವು ಮಾರ್ಕೊಂಡು ತಿಂದಿವಪ್ಪ, ಅದ್ರದ್ದು ಬ್ಯಾಗ್ ನಾವು ತಿಂದಿವಿ ಅಂದ್ರೆ ಅಲ್ಲಾನ್ ಬಲಿನೂ ನಮ್ಗೆ ಅದ್ರ ಉತ್ತರ ಕೊಡ್ಬೇಕಾಗಿ ಮಾಡ್ಯಾರ. ಕಬ್ರಸ್ತಾನದ ಅನ್ನೋದು ಈ ಮುದ್ದೇವಾಳ ಅಂಜುಮನ್ ಇಸ್ಲಾಂ ಕಮಿಟಿ, ನಮ್ಮ ಮುದ್ದೇವಾಳ ಅಂಜುಮನ್ ಇಸ್ಲಾಂ ಕಮಿಟಿ ಹಂಗಪ್ಪ ಅಂದ್ರ ಈ ಸಂಸ್ಥೆ ಈ ಊರಿನ 18, 15, 16 ಬಸೂತಿಗಳು ಅದಾವು. ಈ ಊರಿನ ಪ್ರತಿಯೊಂದು ಸಂಘ ಸಂಸ್ಥೆ ಅದಾವು. ಅದ್ರೊಳಗೆ ಎಲ್ಲರಿಗಿಂತ ಹೆಚ್ಚಿನದ ಮಾನ್ಯತೆ ಪಡೆದಿರುವಂತ ಸಂಸ್ಥೆ. ಅದ್ರ ಅಧಿಕಾರ ಯಾವುದೇ ಡಿಸಿಷನ್ ತಗೊಳ್ಳೋದಾಗ್ಲಿ ಏನೇ ಆಗ್ಲಿ ಈ ಸಂಸ್ಥೆಯಲ್ಲಿ ಮಾತ್ರ ಸಾಧ್ಯ ತಗೋತಾರ ನಮ್ಮ ಆರೋಪ ಮಾಡ್ಯಾರ. ಅವರು ಏನಂತ ಹೇಳಿ 30 ಲಕ್ಷ 35 ಲಕ್ಷ ತಿಂದಾರ ಅಂತ ಹೇಳಿ ಆರೋಪ ಮಾಡ್ಯಾರ. 30-35 ಲಕ್ಷ ಯಾವ್ದು ಜಮಾ ಆಗಿಲ್ಲ ನಮ್ ಕಡೆ. ಪ್ರತಿಯೊಂದು ದುಡ್ಡನ್ನು ಅದು ಲೆಕ್ಕಪತ್ರ ಕೊಡ್ತಾರ ಅವರು. ನಾ ಮೊನ್ನೆ ಹೋಗಿ ಡಿಸ್ಕಸ್ ಮಾಡಿ ಮಾಹಿತಿ ತಗೊಂಡ್ ಬಂದೀನಿ ನಾನು. ಎಷ್ಟಪ್ಪ ಅಂದ್ರೆ 19 ಲಕ್ಷ ಚಿಲ್ಲರ ಅಮೌಂಟ್ ಟೋಟಲ್ ಕಲೆಕ್ಟರ್ ಆಗಿರುವುದು ಚಂದ ರೂಪದಲ್ಲಿ ಮತ್ತು ದೇಣಿಗೆ ರೂಪದಲ್ಲಿ ಜಮಾ ಆಗಿರೋ 19 ಲಕ್ಷ ರೂಪಾಯಿ ಜಮಾ ಆಗೈತಿ. ಇಲ್ಲಿ ತನ ಆಯ್ತಪ್ಪ ಅಂದ್ರೆ ಪ್ರತಿಯೊಂದು ಲಿಸ್ಟ್ ಇಂದು ಯಾರು ಎಷ್ಟು ಕೊಟ್ಟಾರ, ಆ ರಸೀಟ್ ನಂಬರ್ ಏನು, ಮುಂದೆ ಕೊಡುವಂತ ದುಡ್ಡು ಏನು, ಅವ್ರ ಟೆಲಿಫೋನ್ ನಂಬರ್ ಏನು, ಅವ್ರ ಕಡೆ ಲಿಸ್ಟ್ ಐತದ. ನಾ ಮಾಡಿದ್ದಲ್ಲ, ಕಡೆ ಲೆಕ್ಕಪತ್ರ ಐತಿ. ಅವ್ರ ಕಡೆ ಹೋಗಿ ಕೇಳ್ಬೇಕು ಇವ್ರು ಮಾಹಿತಿ. ಅವ್ರು ಯಾರ ಕಡೆ ಐತಿ ಅವ್ರಿಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಅವ್ರು ತಗೊಂಡ್ ಕೇಸಿ ಸತತವಾಗಿ ದಿನಾಂಕ 1/9/2021, ಆಮೇಲೆ 10/9/2021, ಆಮೇಲೆ 8/10/2021 ಸತತವಾಗಿ 3 ಸಲ ಮಸೂತಿ ಒಳಗ ಎಲಾನ್ ಮಾಡಿಸಿವಿ. ಅದ ರೊಕ್ಕ ಸಲ ಆ ಖಬರಸ್ತಾನ್ ರೊಕ್ಕ ನಮ್ಮ ನೇತೃತ್ವನೇ ಇತ್ತು. ಅದಕ್ಕೆ ಇಲ್ಲ ಅಂತಿಲ್ಲ. ಆ ಟೈಮ್ದಾನ ಎಲ್ಲಿ ತನ ಇತ್ತು, ನಾವ್ ಇಲ್ಲಿ ತನ ಇಲ್ಲಿ ಸದಸ್ಯರಿದ್ವಿ ಅಥವಾ ಅಧ್ಯಕ್ಷರಿದ್ವಿ, ನಮ್ಮೆಲ್ಲರಿಗೂ ಅಧಿಕಾರ ಇತ್ತು ಆ ದುಡ್ಡಿಗೆ. ಯಾವಾಗ ನಮ್ಮ ಅಧಿಕಾರ ಮುಗಿತು ಅವತ್ತಿನ ದಿವಸ ನೋಡ್ರಿ, ನೀವು ಡೇಟ್ ನೋಡ್ರಿ, ನಮ್ದು 8/8 ಮುಗಿದೈತಿ ಸರ್ ನಮ್ದು ಅವಕಾಶ. ಮಸೀದಿ ಒಳಗ 10/10/2021 10/10/2021 ಮೀಟಿಂಗ್ ಕರೆದ್ರು ಸಾರ್ವಜನಿಕರ. ಇದ್ರ ಕಬ್ರಸ್ತಾನ್ ದುಡ್ಡು ಇದು ಮಾಡಕ್ 3 ಸಲ ನೋಟಿಸ್ ಕಳಿಸಿಂದ 10/10 ಮಕ್ಕಾ ಮಸೀದಿಗೆ ನೀವು ಕೂಡ್ರಿ ಅಂತ 3 ಸಲ ಸತತವಾಗಿ ಕೊಟ್ಟಿಂದ 10/10 ಅಲ್ಲಿ ಕರೆದ್ವಿ. ಅಲ್ಲಿ ಕರೆದ ಕೇಸಿ ನಾವು ಎಲ್ಲಾರು ಸಮಕ್ಷಮೇ ಇದ್ವಿ. ಇದ್ದಾಗ ಏನೈತಿ ನಿರ್ಣಯ ತಗೊಂಡ್ರು. ನಿಮ್ ಕಬ್ರಸ್ತಾನ್ ಜಾಗ ಖರೀದಿ ಮಾಡೋಕ್ ಆಗ್ಲಿಕ್ಕಂದ್ರೆ ನಮ್ ದುಡ್ಡು ನಮ್ಗೆ ವಾಪಸ್ ಕೊಡ್ಬೇಕಂತ ಹೇಳಿ ಅವರಿಗೆ ಕೊಡೋರು ತಗೊಂಡಾಗ ಅಥವಾ ಊರಿನ ಗಣ್ಯರು ಕೂಡದಾಗ ನಿರ್ಣಯ ತಗೊಂಡಿದ್ರು. ಅದು ಆ ಪ್ರಕಾರ ಅವ್ರು ದುಡ್ಡು ಕೊಡೋದು ಯಾರು ಬೇಕಂದ್ರೆ ವೈರಿ ಅಂತನೂ ಸೇಲಾನ್ ಮಾಡಿದ್ರು. ಇಂಥ ದಿವಸ ಬರ್ರಿ, ಯಾರು ಬಂದಿಲ್ಲ, ಇಷ್ಟು ದುಡ್ಡು ಅದಾವ, ಅದು ಏನ್ ಮಾಡೋದು ನಿರ್ಣಯ ತಗೊಂಡ್ಬಂದ್ರು. ಆ ಸಾರ್ವಜನಿಕರ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿ ಒಳಗ ಇರುವಂತ ವ್ಯಕ್ತಿಗಳು ಅದ್ರೊಳಗೆ ಇರುವಂತ ಕಮಿಟಿ ಸದಸ್ಯರು ಒಂದು ಕಮಿಟಿ ಮಾಡಿದ್ರೆ ಕಮಿಟಿ ನೇತೃತ್ವದಾಗ ಆ ದುಡ್ಡು ಸೇಫ್ ಆಗೈತಿ. ಅಲ್ಲಿ ನಿಂತ್ರ ಎಲ್ಲಿಗೆ ನಾವು ಕೊಟ್ಟಿವಿ ದುಡ್ಡು, ಅದು ನಾವು ಕೊಟ್ಟಿ ಆ ದುಡ್ಡು ಅವತ್ತ 2021 ಏನ್ ನಿರ್ಣಯ ತಗೊಂಡು ಅವ್ರ ಕೈಯಾಗ ಹ್ಯಾಂಡ್ ಓವರ್ ಮಾಡ್ಸಿವಿ. ಅದಕ್ಕಿಂತ ಮುಂಚಿನ ಬಡ್ಡಿ ಐತಿ ಅದು ಬ್ಯಾಂಕಿನ. ಇವತ್ತು ನೀವು ಯಾಕಂದ್ರೆ ಅದು 2019 ಮೊದಲನೇ ಕಬ್ರಸ್ತಾನ್ ಡೆವಲಪ್ಮೆಂಟ್ ಕಮಿಟಿನೇ ಅಂತ ಆ ಕಮಿಟಿ ಸದಸ್ಯರು ನಾವು ಆಗಿದ್ವಿ. ಆಮೇಲೆ ಊರಿನ ಜಿಮ್ಮೆದಾರಿ ಕೊಟ್ಟು ಸುಪರ್ದಿ ಕೊಟ್ಟು ನಾವು ಕಾಲಾವಧಿ ಮುಗಿತು, ಇದು ಕಾಯಕ್ ಆಗೋದಿಲ್ಲ, ಇದು ಸಾರ್ವಜನಿಕರ ದುಡ್ಡು ನೀವ್ ಏನಾರು ಮಾಡ್ರಿ ಅಂತ ಅವ್ರ ಕಮಿಟಿ ಕೊಟ್ಬಿಟ್ಟು ಆ ದುಡ್ಡು ಇವತ್ತಿಗೆ ಅಲ್ಲೇ ಐತಿ. ಅದು ಬರ್ಬರ್ತಾ ಇಂಟ್ರೆಸ್ಟ್ ಕೂಡಿ ಅದ್ರ ಮತ್ತೆ ಹೆಚ್ಚಿಗೆ ಆಗಿರ್ಬೋದು. 20-25 ಲಕ್ಷ ರೂಪಾಯಿನೂ ಆಗಿರ್ಬೋದು. 24 ಲಕ್ಷ ಚಿಲ್ಲರ್ ಆಗೈತಿ. ಅದು ಬಡ್ಡಿ ಬ್ಯಾಂಕ್ನಾಗ ಐತಿ. ಈಗ ದುರ್ಬಳಕೆಯಲ್ಲೇ ಆಗ್ತೈತಿ, ಅದಕ್ಕೆ ನಾವು ಹೊಣೆಗಾರ ಹೆಂಗ್ ಆಗ್ತೀವಿ? ಈ ತರ ಆರೋಪ ಮಾಡ್ಯಾರ. ಇವೆಲ್ಲ ಆರೋಪಕ್ಕೆ ನಾವು ನಿಂದಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಬೇಪಾರಿಗೆ ಇವತ್ತಿನ 3 ದಿವಸ 10 ದಿವಸ ಬಿಟ್ಟು ಬಂದ್ರು ನಾನು ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಈ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜ ಅಥವಾ ಈ ಹಿತಚಿಂತಕರಾಗ್ಲಿ ಯಾರೇ ಬರ್ಲಿ ಈ ಬಂದ್ ಕೇಸ್ ನನ್ಗೆ ಯಾವುದೇ ಡಾಕ್ಯುಮೆಂಟ್ಸ್ ಕೇಳಿದ್ರೆ ನನ್ನ ಕಡೆ ಇರುವಂತ ಡಾಕ್ಯುಮೆಂಟ್ಸ್ ಕೊಡ್ತೇವೆ. ಅಥವಾ ಇಲ್ಲ ನನ್ ಸರ್ಟಿಫೈಡ್ ಡಾಕ್ಯುಮೆಂಟ್ ಬೇಕಂದ್ರೆ ಅದು ನನ್ ಕೊಡಕ್ ಬರೋದಿಲ್ಲ. ನನ್ನ ಕಾಲಾವಧಿ ಮುಗೀತು 21ಕ್ಕೆ ಮುಗಿದ್ ಬಿಡ್ತಾನೆ. ಯಾವ ಸೈನು ನಡೀದಿಲ್ಲ, ಯಾವ ಡಾಕ್ಯುಮೆಂಟ್ಸ್ ಸದಸ್ಯತ್ವ ನೋಂದಣಿ ಮಾಡ್ಕೊಂಡಿರ್ತೀವಿ ಅಂತ ಕೇಸಿ ಅದು ಇನ್ನ ಪ್ರೊಸೆಸ್ ಚಾಲು ಐತಿ. ಇಲ್ಲಿವರೆಗೆ ಪ್ರೊಸೆಸ್ ಚಾಲು ಐತಿ. ನಾನು ಅದು ಕಾಲಾವಕಾಶ ಐತಿ. ಫಸ್ಟ್ ಲಿಸ್ಟ್ ಮಾಡೋದಕ್ಕೆ
ಮತ್ತು ಅದ್ರದ್ದು ಲಿಸ್ಟ್ ಪ್ರಕಟಣೆ ಆಗ್ಬೇಕು. ಯಾರು ನಮ್ಮ ಅಬ್ಜೆಕ್ಷನ್ ಹಾಕಾಕ ಅಬ್ಜೆಕ್ಷನ್ ಐತಿ, ಅದು ಲಿಸ್ಟ್ ಪ್ರಕಟಣೆ ಆಗಿಂದ ನಾವು ಅಬ್ಜೆಕ್ಷನ್ ಹಾಕ್ಬೋದು. ಇದು ಇವನ ಅಲ್ಲ ಪಕ್ಷ ಇಲ್ಲಿ ಅಲ್ಲಪ್ಪ, ಇವ ಬಿಜಾಪುರದ ಮೂಲತ, ಇವ ಇಲ್ಲಿ ಬಂದ್ಕೆ ಸುಳ್ಳು ಮತ್ತು ಈ ಸುಳ್ಳು ಸದಸ್ಯ ಪ್ರಧಾನ ಇವನ್ ತೆಗೀರಿ ಅಂತ ಕಲಾವಕಾಶ ಐತಿ ನೋಡ್ಬೋದು. ಅದು ಏನಾರ ಇದ್ರೆ ಅವ್ರ ಲಿಸ್ಟ್ ಪ್ರಕಟಣೆ ಮಾಡಿದಾಗ ಅಕ್ರಮ ಆಗೈತೋ ಏನೋ ಲೀಗಲ್ ಆಗೈತೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಅದು ಸಂಬಂಧನೂ ಇಲ್ಲ ನಮ್ಗೆ, ಯಾಕಂದ್ರೆ ಅದು ಅಂಜುಮನ್ ಕಮಿಟಿ ಅವ್ರಿಗೆ ಸಂಬಂಧ ಇಲ್ಲ, ಅದಕ್ಕೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ. ನಮ್ ಲೆಕ್ಕ ಕೇಳ್ಬೇಕ್ರೆ ಹೊಡಿತಾರಂತಾರ. ಹ್ಯಾಂಗ್ರಿ ಇದು ಸಮಾಜನ ಉನ್ನತ ಸ್ಥಾನದಲ್ಲಿ ಇರುವಂತವ್ರು ವಕೀಲರದಾರ, ಅದ್ರೊಳಗೆ ಪತ್ರ ಮಾಧ್ಯಮ ಮಿತ್ರರು, ಊರಿನ ಗಣ್ಯರು ಅದಾರ, ಅತಿ ಗಣ್ಯರು ಅದಾರ ಅದ್ರ ಹಿಂದೆ. ಆಧಾರ ರಹಿತ ಇವ್ರ ಕೇಳಿದ್ ಒಂದೇ ಮಾಹಿತಿ, ಅಂಜುಮನ್ ಮಸೂತಿದ್ ಲೆಕ್ಕಪತ್ರ ಕೇಳ್ಯಾರ. ಅಂಜುಮನ್ ಮಸೂತಿದ್ ಲೆಕ್ಕಪತ್ರ ಕೇಳ, ಅದನ್ನ ಸಂಸ್ಥೆ ಅಡ್ಮಿನಿಸ್ಟ್ರೇಟರ್ ಅದಕ್ಕೆ ನಾನು ಕೊಡಾಕ ಚಾನ್ಸೇ ಇಲ್ಲ. ನಾ ಹ್ಯಾಂಗ್ ಕೊಡಾಕ್ ಬರ್ತೈತಿ? ಅವ್ರು ಕೇಳಿದ್ RTI ಆಕ್ಟ್ನೆ, ಬರೀ ನನಗ ಬಂದ್ ಕೇಳಿದ್ರೆ ನಾ ಹೇಳ್ಕಿ ಕ್ಯಾ ಹಿಸಾಬ್ ದಿಕ್ಕಾವ ಅಂತ ಹೇಳ್ತಿದ್ದೆ. ಅದನ್ನು ಆರೋಪ ಇದು ಇಲ್ಲ. ಆಮೇಲೆ ಅದು ನಮ್ ಕಬ್ರಸ್ತಾನ ದುಡ್ಡು ಮಾಡೋದ್ರ ನಮ್ಮ ಲೋಕಾಯುಕ್ತ ಅರ್ಜಿ ಮಾಡಿ ಸತ್ಯ ಮಾಡ್ಯಾರ ಅವರು. ನಾನು ಸರ್ಕಾರಿ ನೌಕರ, ನಾ ಅದ್ರದ್ದು ದುರ್ಬಳಕೆ ಮಾಡಿ ನಂತರ ನನ್ನ ಕಡೆ ಡಾಕ್ಯುಮೆಂಟ್ಸ್ ಅದಾವ. ಊರಿನವ್ರು ಮಾಡಿರುವಂತ ಕೆಲಸ ಇವ್ ತನಿಖೆ ಆಗ್ಲಿ, ಅದು ಊರಿನವ್ರು ಹಿಡ್ಕೊಂಡು ಹೋಗ್ಲಿ, ಏನಾರು ಮಾಡ್ಲಿ, ಅವ್ರು ಲೆಕ್ಕ ಕೊಡ್ತಾರ. ಊರಿನ ಗಣ್ಯರ ಅದಾರ, ಅವರು ಸಮಾಜ ಬಿಟ್ಟು ಅವ್ರಿಲ್ಲ. ಒಳ್ಳೆ ಸಮಾಜ ಅಂತ ಬಂದಾಗ ಅವ್ರು ಬಂದ್ರು ನಾವು ಬಂದು ನಮ್ಗೆ ನಿಮ್ಗ ಕೂಡ ಅಲ್ಲೇ ಇಡುವುದು. ಒಂದ್ ಕೇಸ್ ಅವ್ರು ಕೇಳಿ, ತನಿಖೆ ಆಗ್ಲಿ, ಸುಳ್ಳು ಸತ್ಯ ಅನ್ನೋದಕ್ಕೆ ಗೊತ್ತಾಗ್ತೈತಿ. ಕೋಟಿಗಟ್ಟಲೆ 7 ಕೋಟಿ ರೂಪಾಯಿ ಅಂತ ಮೆನ್ಷನ್ ಮಾಡ್ಯಾರ. ಸಂಸ್ಥೆದ ಇನ್ಕಮ್ ಅಷ್ಟಿಲ್ಲ ನಿಮ್ಗೆ ಆಲ್ರೆಡಿ ಕ್ಲಿಯರ್. ನಾನ್ ಇದ್ದಾಗಂತ ಇಷ್ಟು ಮಾಡೀನಿ. ನಾನೇನೈತಿ ಕೆಲವೊಬ್ರಿಗೆ ನಾವು ಒಬ್ಬ ಹೇಳಿದ್ರು 25 ಮಂದಿ ತಿಳುವಳಿಕೆ ಇದ್ದವ್ರು ಅದಾರ, ಅವರು ಸಮಾಜದಲ್ಲಿ ಪ್ರತಿಷ್ಠರು ಎಲ್ಲಾರು. ಸದ್ಯ ನೀವು ಲೆಕ್ಕಪತ್ರ ತೋರ್ಸ ಅಂತ ಹೇಳಿದ್ರಂದ್ರ ಅದು ಅಂಜುಮನ್ ಆಫೀಸ್ನಾಗ ಇರ್ತೈತಿ. ನನ್ನ ಕಾಲಾವಧಿದು ಅವ್ರ ಕೊಡ್ಬೇಕಲ್ಲ, ಸಂಸ್ಥೆ ಯಾರು ಕೊಡ್ಬೇಕು? ಆಡಳಿತ ಅಧಿಕಾರಿನೂ ಕೊಡ್ಬೇಕಲ್ಲ. ನನ್ನ ಕಾಲಾವಧಿದು ಲೆಕ್ಕಪತ್ರ ಅವ್ರ ಕಡೆನೇ ಇರ್ತೈತಿ. ನಾ ಇಲ್ಲೇ ಬಿಟ್ಟು ಹೋಗಿರ್ತೀನಿ ಎಲ್ಲಾ ಲೆಕ್ಕಪತ್ರ. ಇವ್ರಿಗೆ ಅರ್ಜಿ ಕೊಟ್ರ ಅವ್ರು ಸ್ವಾಭಾವಿಕವಾಗಿ ಕೊಟ್ಟು ಬಿಡ್ತಾರ. ನಮ್ಮ 3 ವರ್ಷದ ಲೆಕ್ಕಪತ್ರ ಎಲ್ಲ ಐತ್ರಿ, ಮೊನ್ನೆ ಇವ್ರು ಪೇಪರ್ ಪ್ರೆಸ್ ಮೀಟ್ ನಾಗ ಇಷ್ಟೆಲ್ಲ ಹೇಳ್ಯಾರ, ಇಷ್ಟ ದುಡ್ಡು ಐತಿ ಮಾಡಿ ಅಂತ ಹೇಳಿ, ಉಳ್ಕಿದ್ದು ಇವ್ರು ಎಲ್ಲಿ ಐತಿ ನಿಮ್ ಕಡೆ ಅಂತ ಕೇಳ್ರಿ, ಕೊಡ್ತಾರ. ಇಲ್ಲಿಕ ನಾನೇ ಮುಂದ್ ನಿಂತ ಕೇಸ್ ಅದು ಕೊಡ್ರಿ ಅಂತ ಹೇಳಿ ಮುಂದ್ ನಿಂತ ತೆಗಿಸ್ಕೊಡ್ತೀನಿ. ಕೆಲವೊಬ್ರು ಏನ್ ಹೇಳ್ತಾರ ಅಂದ್ರ ಅದ್ರೊಳಗ ಇವ್ರು 3 ವರ್ಷ ಕಾಲಾವಧಿ ಇತ್ತು, ನನ್ನ ಜವಾಬ್ದಾರಿ ಇತ್ತು. ನಮ್ಮ ಸದಸ್ಯ ನಾವು ಕಮಿಟಿ ಅವ್ರದ್ದು ಜವಾಬ್ದಾರಿ ಏನಂದ್ರೆ ನಮ್ಮ ಕಾಲಾವಧಿಯಲ್ಲೇ ನಾವು ಇಲೆಕ್ಷನ್ ಮಾಡಿ ಮತ್ತೊಂದು ಕಮಿಟಿಗೆ ನಾವು ಅವಕಾಶ ಮಾಡಿಕೊಟ್ಟು ನಾವು ಇಳಿಬೇಕಾದ್ರೆ ಸಂಪ್ರದಾಯನೂ ಹಂಗ ಐತಿ, ಕಾನೂನು ಹಂಗ ಹೇಳ್ತೈತಿ. ನಮ್ಮ ಕಾಲಾವಧಿ ಒಳಗೆ ನಾವೆಲ್ಲ ಮುಗಿಸ್ಬಿಡ್ಬೇಕಾಗಿತ್ತು. ನಮ್ಮ ಕಾಲಾವಧಿ ಚಾಲು ಆಗಿದ್ದ 8/8/2018 9/8/2021 ಒಳಗ ನಾವು ಮಾಡುವಂತ ಪೀರಿಯಡ್ ಒಳಗ ನಾನು ಇದು ನಿಮ್ಗೆ ಒಂದು ಅರ್ಜಿನೂ ಅದು ಏನೈತಲ್ರಿ, ನೀವು ಇಲೆಕ್ಷನ್ ಮಾಡಿ ಮುಗಿಬೇಕಂತ ಹೇಳಿದ್ರು. ಫಸ್ಟ್ ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್ ಆದ ನಂತರ 5-6 ತಿಂಗಳ ತನಕ ಏನಿತ್ತಪ್ಪ ಅಂದ್ರೆ ಕೊರೋನಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇತ್ತು. ನಮ್ಮ ಸಂಸ್ಥೆದ ಒಂದು ಜೀವಿ ಕರಿಬೇಕಾದ್ರೆ ನಾನು ಏನ್ ಮಾಡ್ಬೇಕು, ನೋಟಿಸ್ ಕಳಿಸ್ಬೇಕು, ಆ ಜನರು ಕೂಡಿಸ್ಬೇಕು. ಹೇಳಿಲ್ಲ ಅವ್ರಿಗೆ ಎದಕ್ ಬೇಕಂತಾರ, ಅವ್ರು ಏನ್ ಅದು ಏನ ಇದು ಎದಕ್ ಬೇಕು, ನಾವಾಗ ಹೋಗಿ ಇವ್ರು ಎಲ್ಲ ಲೆಕ್ಕ ಕೇಳ್ರಿ, ಇವ್ರು 25 ಲಕ್ಷ ಕೊಟ್ಟಿದ್ರಿ, ಅದು ದುರ್ಬಳಕೆ ಮಾಡ್ಯಾರ ಅಂತ ಯಾರ ಅರ್ಜಿ ಕೊಟ್ಟಾಗ ಅವ್ರ ಪ್ರೆಷರ್ಕ ನಮ್ ನೋಟಿಸ್ ಕಳ್ಸಿದ್ರು. ಅದಕ್ಕೆ ನನಗ್ ಪರ್ಸನಲ್ ನೋಟಿಸ್ ಕಳ್ಸಿದ್ರಿ ಯಾವ ಏನು ಅದು ಇಲ್ಲ ಸರ್. ಅವ್ರು ನನಗೆ ಯಾಕೆ ಪರ್ಸನಲ್ ಕಳಿಸ್ಬೇಕು, ಅಡ್ಮಿನಿಸ್ಟ್ರೇಟರ್ ಕಳಿಸ್ಬೇಕು. ಇದ್ರ ಲೆಕ್ಕಪತ್ರ ನಿಮ್ಮಲ್ಲಿ ಐತೆ, ಅವ್ರು ಇಲ್ಲ ಅಂತ ಬರೆದು ಕೊಟ್ಟಿದ್ರ ಮುಂದೆ ಅದ್ರ ಬಗ್ಗೆ ನಾನು ಅಟೆಂಡ್ ಆಗ್ತಿದ್ದೆ, ಕೋರ್ಟಿಗೆ ಹೋಗ್ತಿದ್ದೆ. ಹೌದಿಲ್ಲ, ನನ್ನ ಕಾಲಾವಧಿ ಮುಗ್ದಿ ನಾ ಯಾವುದೇ ಕಾರ್ಬಾರ್ ಮಾಡಿಲ್ಲ. ತಾವು ಗಮನಿಸಿ ನಮ್ಮ ಸದಸ್ಯರೊಳಗೆ ಇವತ್ತು ನಾವು ಅಂತ ಅವಕಾಶ ಬಂದ್ರು ಅಂಗಡಿಗಳನ್ನು ಯಾರು ತಗೊಂಡಿಲ್ಲ. ಸ್ವತಃ ನಮ್ಮ ಮಕ್ಳಿಗೆ ಕಾಲ್ಫಾರ್ಮ್ ಆದಾಗ ನಮ್ಮ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು ವಿದ್ಯಾಂತರ ಇದ್ರು. ನಾವು ಯಾವುದೇ ಅರ್ಜಿ ಹಾಕಿಲ್ಲ, ನಾವು ಹಾಕಿಲ್ಲ, ನಮ್ಮ ಯಾವ ಕಮಿಟಿ ಸದಸ್ಯರ ಅಂಗಡಿ ನಮ್ಮ ಹೆಸರಲ್ಲಿ ಇದ್ರೆ ನಿಂದ್ರಾಕನು ಬರೋದಿಲ್ಲ. ಅಥವಾ ನಮ್ಮ ಅಣ್ತಮ್ಮದೇವ್ರ ಹೆಸರಲ್ಲಿ ನನ್ನ ಮಟ್ಟಿಗೆ ಎಲ್ಲಿ ಇಲ್ಲ, ಯಾವುದೂ ಇಲ್ಲ. ಮತ್ತೆ 2 ಅಂಗಡಿ 3 ಅಂಗಡಿ ಬಟ್ ಹ್ಯಾಂಗ್ ಬಳಗಿ ಹೆಚ್ಚಿನ ಬಾಡಿಗೆ ಕೊಡ್ತೀವಿ ಬಂತಂದ್ರೆ ಅದು ಅಂಜುಮನ್ ಕಬ್ಜಾ ತಗೊಂಡ್ ಬಿಡ್ಲಲ್ಲ. ನಾವ್ ಇವತ್ತು ಎಲ್ಲಾ ಸದಸ್ಯರು ಸಹಿ ಮಾಡ್ಕೊಟ್ಟು ಬಿಡ್ತೀವಿ. ನಮ್ಮ ಅಂಗಡಿಗಳು ಏನು ಕಬ್ಜಾ ಅದಾವಲ್ಲ, ನಾವು ಬಾಡಿಗೆ ತಿನ್ನಾಗತ್ತೀವಿ, ಅಂಜುಮನ್ ತಗೊಂಡ್ಬಿಟ್ಟು ಸಾಕು, ನಾವು ತಿಂದಿದ್ದು ಸಾಕಂತ ಹೇಳಿ. ಪತ್ರಿಕಾಗೋಷ್ಠಿಯಲ್ಲಿ ಅಂಜುಮನ್ ಕಮಿಟಿಯ ಮಾಜಿ ಉಪಾಧ್ಯಕ್ಷ ಅಬ್ದುಲ್ ಗಫೂರ್ ಗೋಲಂದಾಜ್, ಮಾಜಿ ಸದಸ್ಯರಾದ ಅಲ್ಲಾಬಕ್ಷ್ ದೇಸಾಯಿ, ರೆಹಮಾನ್ ಹಳ್ಳೂರ್, ಇಸ್ಮಾಯಿಲ್ ಗೋಲಂದಾಜ್, ಮೌಲಾನಾ ಸುಲೇಮಾನ್ ಮಮದಾಪುರ್, ಬುಡ್ಡಾ ನೈಕೋಡಿ, ಅತಾವುಲ್ಲಾ ಭಂಡಾರಿ, ರಫೀಕ್ ಮಕಂದಾರ್, ಬಶೀರ್ ಅಹಮದ್ ಅತ್ತಾರ್, ಫಾರೂಕ್ ಚೌಧರಿ ಹಾಗೂ ಮೆಹಬೂಬ್ ಅತ್ತಾರ್ ಮುಂತಾದವರು ಉಪಸ್ಥಿತರಿದ್ದರು.